ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೇರ್. ಸದ್ಯ ರಾಮದುರ್ಗ ತಾಲೂಕಿನಾದ್ಯಂತ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ಚುನಾವಣೆ ಕಾವು ದಿನೇ ದಿನೇ ರಂಗೇರುತ್ತಿದ್ದು, ಇಂದೂ ಸಹ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಮುಂಭಾಗದಲ್ಲಿ ರೈತ ಮುಖಂಡರಿಂದ ಒಂದು ಮುಷ್ಕರ ನಡೆಯಿತು. ಕಾರಣ ಇಷ್ಟೇ, ಮತದಾನದ ಒಂದು ಹಕ್ಕನ್ನು ಆಲ್ರೆಡಿ ಎಲ್ಲ ಷೇರುದಾರರು ಪಡೆದಿದ್ದರೂ ಸಹ ಆ ಒಂದು ಮತದಾನದ ಒಂದು ಲಿಸ್ಟ್ನಲ್ಲಿ ಸಾಕಷ್ಟು ಗೊಂದಲಗಳಿವೆ. ಈ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ನಮ್ಮ ವಿಶೇಷ ಅತಿಥಿಯಾಗಿ ಇಂದು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಶ್ರೀಯುತ ಶಂಕರಗೌಡ ಪಾಟೀಲ್ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಆಲ್ರೆಡಿ ಫ್ಯಾಕ್ಟ್ರಿ ಇಲೆಕ್ಷನ್ ಡೇಟು ಫೈನಲ್ ಆಗಿದೆ, ಚುನಾವಣೆ ಪೋಲಿಂಗ್ ಡೇಟು ಫೈನಲ್ ಆಗಿದೆ. ಇಷ್ಟಾದರೂ ಸಹ ಇನ್ನೂ ಏನು ಗೊಂದಲಗಳಿವೆ ಸರ್? ಸರ್, ಪಾರದರ್ಶಕ ಚುನಾವಣೆ ನಡಿಬೇಕಂತಕ್ಕಂಥದ್ದು ನಮ್ಮ ವಿಚಾರ ಸರ್. ಅದು ಫಂಡಮೆಂಟಲ್ ರೈಟ್. ಯಾಕಂದರೆ ಯಾವುದೇ ಒಂದು ಚುನಾವಣೆ ಆದರೂ ಪಾರದರ್ಶಕವಾಗಲೇ ನಡಿಬೇಕು. ಅದಕ್ಕಾಗಿ ಅನೇಕ ಸಮಸ್ಯೆಗಳದಾವಲ್ಲಿ. ಹಾಂ ಸರ್. ಭಾಳ ಸಮಸ್ಯೆಗಳೊಳಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ ಏನಂದ್ರೆ ಮತದಾರರ ಯಾದಿ. ಪರಿಷ್ಕೃತ ಮತದಾರರ ಯಾದಿಯನ್ನು 29ನೇ ತಾರೀಕು ಬಿಡುಗಡೆ ಮಾಡ್ತಾರೆ ಇವರು. ಹೌದು ಸರ್. 30ನೇ ತಾರೀಕು ನಾಮಿನೇಷನ್ ಸ್ಟಾರ್ಟ್ ಆಗ್ತದೆ. ಎಸ್. ಇಷ್ಟು ದಿವಸದ ಮೇಲೆ ಯಾಕೆ ಬಿಡುಗಡೆ ಮಾಡ್ತೀರ ಅಂತ ಕೇಳಿದ್ರೆ, ಚುನಾವಣೆಯ ತಾರೀಕಿನಿಂದ 15 ದಿವಸದೊಳಗೆ ನಾವು ಬಿಡುಗಡೆ ಮಾಡ್ತಕ್ಕಂಥದ್ದು ಕಾನೂನು ಐತೆ, ಆ ಪ್ರಕಾರ ಮಾಡೀವಿ ಅಂತ ಹೇಳ್ತಾರೆ. ಸರಿ, ಆದರೆ ಪಾರದರ್ಶಕ ಚುನಾವಣೆ ಮಾಡಲಿಕ್ಕೆ ಏನು ತೊಂದರೆ ಆಗತ್ತೆ? 29ಕ್ಕೆ ಅದು ಮುಟ್ತೈತಂದರೆ ನಾವು ಅದ್ರ ಪೂರ್ವಭಾವಿ ಸಿದ್ಧತೆ ಚುನಾವಣೆಗೆ ಯಾವ ರೀತಿ ಮಾಡ್ಕೊಳ್ಬೇಕ್ರಿ ನಾವು? ಹೌದು. ಎಷ್ಟು ಗೊಂದಲ ಆಗತ್ತಲ್ಲ. ಮತದಾರ ಯಾದಿ ಆದಷ್ಟು ಬೇಗನೆ ರೆಡಿ ಆಗಿರಬೇಕು. ಸರ್, ಇವತ್ತು ಒಂದು ನೋಟಿಫಿಕೇಶನ್ನ ಹೊರಡಿಸ್ತಾರೆ. ಅದರಲ್ಲಿ ನಮ್ಮ ಷೇರ್ದಾರ ಸರ್ಟಿಫಿಕೇಟ್ ನಂಬರ್ 1, ಅನುಕ್ರಮ ಸಂಖ್ಯೆ 1, ಭಾಗ ಸಂಖ್ಯೆ ಅಂದರೆ ಮತದಾನವನ್ನು ಮಾಡಲಿಕ್ಕೆ ಯಾವ ಭಾಗದಲ್ಲಿ ನಾವು ಹೋಗ್ಬೇಕು ಅಂತಕ್ಕಂಥ ಸಂಖ್ಯೆಗಳಿದಾವೆ. ಈ ಚೀಟಿಯನ್ನು ಪೂರ್ವಭಾವಿಯಾಗೆ ಕೊಡ್ತಾರೆ ಅವರು ಪೋಸ್ಟ್ ಮಾಡೋಕ್ಕೆ. ಓಕೆ. ಅದನ್ನು ಯಾವಾಗ ಕೊಡ್ತಾರೆ? 8ನೇ ತಾರೀಕು ಚುನಾವಣೆ ಕಮಿಷನ್ನಿಂದ ಜಾರಿ ಆಗತ್ತೆ. ಇವರು ಹಿಂದಿನ ದಿವಸ ಪೇಪರ್ಗೆ ಹಾಕ್ತಾರೆ. 30ನೇ ತಾರೀಕಿನೊಳಗೆ ನೀವು ಗುರ್ತಿನ ಚೀಟಿ ತೊಗೋಬೇಕಂತ ತಿಳ್ಕೊಂಡು ಇದನ್ನು 13ನೇ ತಾರೀಕು ಪೇಪರ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಅವರು, ಪತ್ರಿಕೆ ಒಳಗೆ ಹಾಕ್ತಾರೆ. ನಂತರದೊಳಗೆ ಇಷ್ಟು ಸಮಯ ಖಾಲಿ ಕೂತ್ಕೊಂಡು 21ನೇ ತಾರೀಕು ನಿಮ್ಗೆ ಸಾಕ್ಷಿ ಸಮೇತ ತೋರಿಸ್ತೀನಿ, 21ನೇ ತಾರೀಕು ಪೋಸ್ಟ್ ಮಾಡ್ತಾರೆ. ಅದರೊಳಗೆ 25ನೇ ತಾರೀಕಿನ ಒಳಗೆ ಮುಟ್ಟಬೇಕು ಅಂತಕ್ಕಂಥದ್ದು ಐತಿ. ಅದು 21ಕ್ಕೆ ತೊಗೊಂಡ್ರೂ ಕೂಡ ಅವರು ಪೋಸ್ಟಿಂಗ್ ಮಾಡೋದು ಲೇಟ್ ಆಗೈತಿ. ಅವು ಇಂದಿವರೆಗೂ ಇನ್ನೂ ಭಾಳ ಜನರಿಗೆ ನೋಟಿಫಿಕೇಶನ್ ಮುಟ್ಟಿಲ್ಲ ಮತ್ತು ಗುರುತಿನ ಚೀಟಿ ಮುಟ್ಟಿಲ್ಲ. ಮತ್ತು ಚುನಾವಣೆ ಮತದಾರರು ಯಾವ ರೀತಿ ಚುನಾವಣೆಯನ್ನು ಮಾಡಬೇಕು, ಈ ಒಟ್ಟಾರೆಯೊಳಗೆ ಇವು ಇಷ್ಟೊಂದು ಸಮಸ್ಯೆ. ಇದರೊಳಗೆ ಮತದಾರರ ಯಾದಿಯನ್ನು ಏನು ಪ್ರಕಟಿಸಿ ಮಾಡಿದಾರ, ಅದರೊಳಗೆ 4 ಜಿಲ್ಲೆಯ ಮತದಾರರಿದ್ದಾರೆ. ಸುತ್ತಮುತ್ತಲು ಎಲ್ಲ ತಾಲೂಕುಗಳನ್ನ ಹಿಡ್ಕೊಂಡು ಜಿಲ್ಲೆ. ಅದು ಹೆಂಗಾಗೈತೆ ಅಂದ್ರೆ, ಹಿಂದೇನು ಫೌಂಡರ್ ಚುನಾವಣೆ ಇದನ್ನು ಫ್ಯಾಕ್ಟ್ರಿಯನ್ನು ಕಟ್ಟಬೇಕಾದ್ರೆ ಸೇರ್ ಸರ್ಟಿಫಿಕೇಟನ್ನು ಮಾಡ್ಕೋಬೇಕಾದಂಥ ಸಂದರ್ಭದೊಳಗೆ 1, 2, 3 ಸೀರಿಯಲ್, 1ನೇದು ರಾಮದುರ್ಗ ಬಂದರು, 2ನೇದವ್ರು ಬದಾಮಿ ಬಂದರು, 3ನೇದು ಧಾರವಾಡ ಬಂದರು, 4ನೇದು ಹುಬ್ಳಿಯವ್ರು ಬಂದರು. ಈ ರೀತಿ ಒಳಗೆ ಸೀರಿಯಲ್ ಪಟ್ಟಿ ಐತೆ. ಯಾಸ್ ಇಟ್ ಈಸ್ ಹೆಂಗೈತಿ ಹಂಗೆ ಅದನ್ನು ಮತದಾರರ ಯಾದಿ ಅಂತ ನಿರ್ಮಾಣ ಮಾಡ್ಯಾರ ಇವರು. ಸರ್, ಇವಾಗ ನಾವು ಒಂದು ಹಳ್ಳಿಗೆ ಹೋಗ್ತೀವಿ ಅಂತ ತಿಳ್ಕೊರಿ. ಅಲ್ಲಿ ಎಕ್ಸಾಂಪಲ್ ನಮ್ಮ ಊರಿಗೆ ಹೋಗ್ತೀವಿ, ಕಲಾಳಕ್ಕೆ. 96 ಮತ ಇದಾವೆ ನಮ್ಮ ಕಡೆ. 96 ಮತದಾರ ನಮ್ಮವರು ಒಬ್ಬರು ಮುಖಂಡರು ಕೇಳ್ತಾರೆ ಊರಾಗ, ನನ್ನ ಸೇರ್ ಅದಾವ್ರಿ, ನಮ್ಮ ಊರಾಗ ಎಷ್ಟು ಅದಾವು, ಯಾರು ಅದಾವು ನೋಡು, ಒಂದಿಟ ಕೊಡ್ರಿ ಅಂತ ಹೇಳ್ತಾರೆ. ಏನು ಹೇಳ್ಬೇಕ್ರಿ ಅವಾಗ? ಈ ಲಿಸ್ಟನ್ನು ಒಬ್ಬರದು ಮತದಾರರನ್ನ ಹುಡುಕ್ಬೇಕಾದ್ರೆ ಅದು 375 ಪೇಜಿನ ಒಂದು ಬುಕ್ ಕೊಟ್ಟಾರೆ ಇವರು. ಅಂದರೆ ಬೈಪರ್ಕೇಶನ್ ಆಗಿಲ್ಲ, ಪೂರ್ತಿ ಗ್ರಾಮವಾರ ಆಗಿಲ್ಲ. ಅದು ಗ್ರಾಮವಾರ ಮಾಡ್ಬೇಕಲ್ಲ. ಚುನಾವಣಾ ಸರಳೀಕರಣ ಆಗ್ಬೇಕಂದ್ರೆ ಗ್ರಾಮವಾರ ಮಾಡ್ಬೇಕು. ನಾವು ಇದನ್ನು ತೊಗೊಂಡು ಯಾವ ರೀತಿ ಪ್ರಚಾರ ಮಾಡ್ಬೇಕ್ರಿ? ಈಗ ಹಿಂದೆ ಚುನಾವಣಾ ಮಾಡ್ಕೊತ ಬಂದು ಅನುಭವ ಇದ್ದವ್ರು ಅವ್ನು ತಾವು ಮಾಡ್ಕೊಂಡಾರೋ ಫ್ಯಾಕ್ಟ್ರಿ ಅವ್ರನ್ನ ಕೊಟ್ಟಾರ. ಅದು ಯಾಕಂದ್ರೆ ಇವತ್ತು ನಾವು ಪೋಸ್ಟ್ ಮಾಡಬೇಕಾದ್ರೂ ಬೈಪರ್ಕೇಶನ್ ಮಾಡಿದ್ದಲ್ಲಿ ಇಷ್ಟ ಬೇಕಾ? ಇಲ್ಲ, ಮಾಡೋಕೆ ಅವ್ರಿಗೆ ಕಷ್ಟ ಸಾಧ್ಯ. ಈಸಿ ಐತದ ಮಾಡಿ ಇಟ್ಕೊಂಡಾರ. ಇವು ಹೊಸದಾಗಿ ಬರ್ತಕ್ಕಂಥವ್ರು ಏನೈತಿ ಅಲ್ಲಿ ಅವಕಾಶ ಸಿಕ್ಕಿರಬಾರ್ದು. ಚುನಾವಣೆ ಗೊಂದಲ ಆಗಿರ್ಬೇಕು, ಚುನಾವಣೆಯನ್ನು ನಿರ್ವಹಿಸೋದು ಕಷ್ಟ ಸಾಧ್ಯ ಆಗಿರ್ಬೇಕು ಅವ್ರಿಗೆ ಅಂತಕ್ಕಂಥ ಒಂದು ಹುನ್ನಾರ ಇದೆ. ಈ ರೀತಿ ಒಳಗೆ ಅಲ್ಲಿ ಇರೋದ್ರಿಂದ ನಾವು ಇವತ್ತು ಅದನ್ನು ಬಹಿಷ್ಕರಿಸ್ತಾ ಇದ್ದೇವೆ. ಜಿಲ್ಲಾಧಿಕಾರಿಯವ್ರಿಗೂ ಕೂಡ ನಾವು ಮನವಿ ಮಾಡಿಕೊಂಡಿವಿ, ತಹಸೀಲ್ದಾರ್ ಮುಖಾಂತರ ARCS ಮೇಡಮ್ ಅವ್ರಿಗೆ ಹೇಳ್ಕೊಂಡಿದ್ದೀವಿ. ಸಾಕಷ್ಟು ಪ್ರಯತ್ನ ಮಾಡಿದರೂ ಕೂಡ ಆ ರೀತಿ ಕೊಡೋಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಒಂದು ಉತ್ತರ ಬರಾಕತ್ತೈತಿ. ಅದಕ್ಕೆ ನಾವು ಧರಣಿ ಕುಂತೀವಿ ರೀ.
ಇದಕ್ಕೆ ಈಗ ನೇರ ಹೊಣೆ ಈಗ ಪ್ರೆಸೆಂಟ್ ಇರುವಂಥ ಆಡಳಿತ ಮಂಡಳಿನ ಅಥವಾ ಒಂದು ಇಲೆಕ್ಷನ್ ಚುನಾವಣಾ ವಿಭಾಗನ ಯಾರು ಇದಕ್ಕೆ ನೇರ ಹೊಣೆಗಾರಾಗ್ತಾರೆ ಸರ್? ಈ ಬೈಫರ್ಕೇಶನ್, ಈ ವೋಟರ್ ಲಿಸ್ಟ್ ಬೈಫರ್ಕೇಶನ್ ರೈಟ್ ಸರ್. ಇದು ನೀವು ಹೇಳ್ತಕ್ಕಂಥ ಪ್ರಶ್ನೆ ನಮ್ಮ ಪ್ರತಿಯೊಬ್ಬ ಮತದಾರರಿಗೂ ಶೇರ್ ಹೋಲ್ಡರು ತಿಳ್ಕೊಬೇಕಿದನ್ನ. ಹೌದು ಸರ್, ಯಾಕಂದರೆ ಇದನ್ನ ಈಗ ಬೈಫರ್ಕೇಶನ್ ಮಾಡಿಕೊಡ್ಬೇಕಾಗಿದ್ದು ಯಾರು ಆಡಳಿತ ಮಂಡಳಿಯವರ ಅಥವಾ ಚುನಾವಣಾ ವಿಭಾಗದವರ? ಯಾಕಂದರೆ ಇವಾಗ ಚುನಾವಣೆ ಘೋಷಣೆ ಆದದ್ದನ್ನು ಚುನಾವಣೆ ರಿಟರ್ನಿಂಗ್ ಆಫೀಸರ್ ಅಂತ ನಮ್ಮ ಬೈಲಹೊಂಗಲದ ಉಪವಿಭಾಗಾಧಿಕಾರಿ ಪ್ರವೀಣ್ ಜೈನ್ ಅವ್ರನ್ನ ಆಯ್ಕೆ ಮಾಡಿದೆ. ಈಗ ಇದನ್ನು ಬೈಫರ್ಕೇಶನ್ ಮಾಡಿಕೊಡ್ಬೇಕಾದವ್ರು ಯಾರು? ಆಡಳಿತ ಮಂಡಳಿನ ಅಥವಾ ಚುನಾವಣಾಧಿಕಾರಿನ? ನಮ್ಮ ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರು ಎಮ್ ಡಿ ಅವರು ಇದನ್ನು ಮಾಡಬೇಕ್ರಿ. ಓಕೆ. ಮತ್ತು ಜನಪರ ಕಾಳಜಿ ಇದ್ದಂಥ ಹಿಂದೆ ಆಗಿ ಹೋಗಿರ್ತಕ್ಕಂಥ ಡೈರೆಕ್ಟರ್ಸ್ ಆಗಿರ್ಬೋದು, ಅಧ್ಯಕ್ಷರುಗಳಾಗಿರ್ಬೋದು, ಅವರು ಕೂಡ ಮಾಡಬೇಕಾಗಿತ್ತು. ಯಾಕಂದ್ರೆ ಸರಳೀಕರಣ ಸರಳೀಕರಣ ಆಗಬೇಕು. ಇದೇನೈತಿ, ಕೆಲವು ಮತದಾರರಿಗೆ ಮಾತ್ರ ಅವನ್ನ ಲಿಸ್ಟ್ ತೊಗೊಂಡು ಅವ್ನು ಡೂಪ್ಲಿಕೇಟ್ ಕಾರ್ಡ್ಗಳನ್ನು ಇಟ್ಕೊಂಡು ತಾವು ಏನೇನೋ ಯಾರಿಗೆ ಮುಟ್ಟಿಸಿ ವ್ಯವಸ್ಥಿತವಾಗಿ ಇದ್ದಾರೆ ಅವ್ರಿಗೆ. ಮತ್ತೆ ಅವರು ಆರಿಸಿ ಬರ್ತಾರೆ. ಇವಾಗ ಬೇರೆ ಪೆನಲ್ ಅಂದರೆ ಇವಾಗ ಆಲ್ರೆಡಿ 3 ಪೆನಲ್ ಸೃಷ್ಟಿಯಾಗಿದೆ. ಈ ಒಂದು ಆಡಳಿತ ಮಂಡಳಿ ಚುನಾವಣೆಗೆ 3 ಪೆನಲ್ ಸೃಷ್ಟಿಯಾಗಿದೆ. ಒಂದು ಆಲ್ರೆಡಿ ಇರುವಂಥ ಪೆನಲ್ 1, ಇನ್ನೊಂದು BB ಹಿರೇರೆಡ್ಡಿ ಅವರ ಹೆಸರಿಟ್ಕೊಂಡು ರೈತ ಹಿತರಕ್ಷಣಾ ಪ್ಯಾನಲ್ ಅಂತ 1, ಇನ್ನು ತಾವು ರೈತ ಹೋರಾಟಗಾರರು, ರೈತ ಮುಖಂಡರು ಸೇರಿ ತಮ್ಮದೇ ಆದಂಥ ಒಂದು ಪ್ಯಾನಲ್, 3 ಪ್ಯಾನಲ್ಗಳು ಸೃಷ್ಟಿಯಾಗಿದೆ. ಇವಾಗ ಇಲ್ಲಿ ಈ ಒಂದು ತೊಂದರೆ ನಿಮಗೆ ಮಾತ್ರ ಆಗ್ತಾ ಇದೆಯಾ ಅಥವಾ ಇನ್ನೊಂದು ರೈತ ಹಿತರಕ್ಷಣಾ ಪ್ಯಾನಲ್ ಇದೆಯಲ್ಲ ಅವ್ರಿಗೂ ಏನಾದರೂ ಈ ಒಂದು ಬಿಸಿ ತಟ್ಟಿದೆಯಾ? ಸರ್, ನಾವು ಚುನಾವಣೆ ಒಳಗೆ ಭಾಗವಹಿಸಬೇಕು ಅಂತಕ್ಕಂಥದ್ದು ಯಾವುದೇ ಅಧಿಕಾರದ ಲಾಲಸೆ ಇದ್ದಂಥವ್ರು ಅಲ್ಲ. ನಾವು ಕೇವಲ ಹೋರಾಟದಲ್ಲಿ ಈಗ ರೈತರಿಗೆ ಎಣ್ಣೆ ಆಗ್ತದಂತ ಹೋರಾಟ ಮಾಡ್ಕೊತ ಬಂದಂಥವ್ರು. ಈ ಮಧ್ಯದೊಳಗೆ ನಾವು ಎಲ್ಲರಿಗೂ ಮತದಾನ ಹಕ್ಕು ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೀವಿ. ರೈತ ಹೋರಾಟದಿಂದ ಇವತ್ತು ಎಲ್ಲರಿಗೂ ಮತದಾನ ಹಕ್ಕು ದೊರೆತೈತೆ ಅಂತಕ್ಕಂಥದ್ದು ಸುದ್ದಿ ತಿಳ್ಕೊಂಡು ಪ್ರತಿಯೊಬ್ಬರು ನಮಗೆ ನೀವು ಯಾಕೆ ಕಾಂಟೆಸ್ಟ್ ಮಾಡಬಾರ್ದು, ಸ್ಪರ್ಧೆ ಮಾಡಬಾರ್ದು, ಒಬ್ಬೊಬ್ಬರು ಮಾಡ್ಬೇಕಂತಕ್ಕಂಥ ವಿಚಾರದೊಳಗೆ ಒಬ್ಬರೊಬ್ಬರು ಕೂಡ್ತಾ ಎಲ್ಲ ಸಂಘಟನೆನ ತಯಾರಾಗಿಬಿಡ್ತು. ಆಲ್ರೆಡಿ 25 ಜನರು ನಮ್ಮಲ್ಲಿ ಹೆಸರು ಕೊಟ್ಟಿದ್ರು. ಅದರೊಳಗೆ ನೋಡ್ರಿ, ಚುನಾವಣೆ ತಂತ್ರಗಾರಿಕೆಯಿಂದ ಕೆಲವೊಂದಿಷ್ಟು ಜನರನ್ನ ಕಸ್ಕೊಂಡ್ಬಿಟ್ರು, ಭಯಪಡಿಸಿ ಏನೇನೋ ಹಾಗೆ ಇವತ್ತು ಕೆಲವು ಜನ ಉಳಿದೀವಿ. ಇನ್ನೂ ಯಾರ್ಯಾರು ಬಂದು ನಮ್ಮ ಒಂದು ಪಾರದರ್ಶಕತೆಯನ್ನು ನೋಡ್ಕೊಂಡು ಬರ್ತಾರೋ ಇನ್ನೂ ಬರೋರಿದ್ದಾರೆ. ಅದು ಏನೂ ಆಗಲಿ ಸರ್. ಇವಾಗ ತಾವು ಒಂದು ಷೇರುದಾರರಿಗೆ, ಅಲ್ಲಿರುವಂಥ ರೈತರಿಗೆ ಮತದಾನದ ಹಕ್ಕನ್ನು ತಾವು ಕೊಡಿಸಿದ್ದೀರ ಆಲ್ರೆಡಿ. ಆಮೇಲೆ ತಾವು ಯಾವುದೇ ಒಂದು ಅಧಿಕಾರದ ಆಸೆ ಆಗಲಿ ಇನ್ನೊಂದು ಮತ್ತೊಂದು ಆಸೆಯಿಂದ ಇದನ್ನು ಮಾಡಿದವರಲ್ಲ. ಇಲ್ಲ ಸರ್. ಈಗ ತಾವು ಒಂದು ಆಡಳಿತ ಮಂಡಳಿ ಒಳಗೆ ಹೋಗೋಕೆ ಇಷ್ಟಪಟ್ಟಿದ್ದೇನಂತಂದರೆ ರೈತರಿಂದ ರೈತರಿಗಾಗಿರುವಂಥ ಫ್ಯಾಕ್ಟ್ರಿ ಇನ್ನಷ್ಟು ರೈತರಿಗೆ ಅನುಕೂಲ ಆಗುವ ಒಂದು ಉದ್ದೇಶದಿಂದ ತಾವು ಒಂದು ಪ್ರತಿಭಟನೆ ಆಗಲಿ ಒಂದು ಈ ಚುನಾವಣೆ ಅಖಾಡಕ್ಕಾಗಿ ಧುಮುಕಿರ್ಬೋದು. ಆದರೆ ಇಷ್ಟೆಲ್ಲ ಇನ್ನೇನು ಬೆರಳೆಣಿಕೆ ದಿನ ಮಾತ್ರ ಚುನಾವಣೆ ಇದೆ. ಆದರೂ ಸಹ ಇನ್ನೂ ಗೊಂದಲದ ವಾತಾವರಣ ಈ ಒಂದು ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಡೀತಾ ಇದೆ. ಸರ್, ಇದೇ ರೀತಿ ಆದರೆ ತಮ್ಮ ಮುಂದಿನ ನಡೆ ಏನಿರುತ್ತೆ ಸರ್? ನಮ್ಮ ಮುಂದಿನ ನಡೆಗೆ ನಾವು ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ, ಅಸಿಸ್ಟೆಂಟ್ ಕಮಿಷನರ್ ಮುಖಾಂತರ ಕೊಟ್ಟಿದ್ದೀವಿ, ರಾಮದುರ್ಗದ DYSP ಸಾಹೇಬ್ರ ಮುಖಾಂತರ ಕೊಟ್ಟಿದ್ದೀವಿ. ಈ ರೀತಿ ಒಳಗೆ ಆಗೈತಿ ಸರ್. ಇವಾಗ ನಮ್ಮ ಚುನಾವಣೆ ಒಳಗೆ ಪ್ರತಿಯೊಬ್ಬರ ಮತದಾರರ ಮನೆಗೆ ಹಳ್ಳಿಗೆ ಹೋಗಿ ಮಾಡಬೇಕಾದ್ರೆ ಆ ಲಿಸ್ಟ್ ಇಲ್ಲ. ಆ ಲಿಸ್ಟ್ ತಯಾರು ಮಾಡ್ಕೊಂಡು ನಾವು ಹೋಗೋರ್ಗ ಚುನಾವಣೆ ಮುಗಿತೈತಿ. ಯಾಕಂದ್ರೆ ಕಾಲಾವಕಾಶ ಬಹಳ ಕಡಿಮೆ. ಈಗ ನಾವು ಮತಗಳು ಕಡಿಮೆ ಬಿದ್ದರೆ ನಮ್ಮ ಹೋರಾಟಕ್ಕೂ ಒಂದು ಅಸಹ್ಯ ಅದ. ನೋಡಪ್ಪ, ಇಷ್ಟೆಲ್ಲ ಹೋರಾಟ ಮಾಡಿದ್ರೆ ಮತ ಬೀಳಲಿಲ್ಲ ಅಂತಕ್ಕಂಥದ್ದು ಒಂದು ನಮ್ಗೆ ಗೌರವಕ್ಕೆ ತೊಂದರೆ ಆಗ್ತೈತಿ. ಇನ್ನೊಂದು, ನಾವು ಈ ಚುನಾವಣೆ ನಡೆಸೋದು ಕಷ್ಟ ಸಾಧ್ಯ ಆಗುತ್ತೆ. ಈಗ ಆಲ್ರೆಡಿ ಆ ಪ್ಯಾನಲ್ಗಳು ಏನಿದಾವ ಪೂರ್ವಭಾವಿ ತಯಾರಿ ಒಳಗಿದ್ದಾರೆ. ಸ್ವಲ್ಪ ಫಸ್ಟ್ ಮಧ್ಯಕ್ಕೆ ಆಡಳಿತದಲ್ಲಿದ್ದರಲ್ಲ ಅವರು ಅತ್ಯಂತ ಜಾಗರೂಕತೆಯಿಂದ ತಯಾರಿ ಒಳಗಿದ್ದಾರೆ. 2ನೇ ಪ್ಯಾನಲ್ನವರು ಅರ್ಧಂಬರ್ಧ ತಯಾರಿ ಒಳಗಿದ್ದಾರೆ. ನಮಗೆ ಆಗ್ತಕ್ಕಂಥ ತೊಂದರೆಗಳು ಕೂಡ ಅವ್ರಿಗೆ ಅದಾವ. ಅವರು ಕೂಡ ದಿನ ಕೇಳಾಕತ್ತಾರೆ. ನಮ್ಮ ರೈತ ಹಿತರಕ್ಷಣಾ ಪ್ಯಾನಲ್ ಸಹ ತಮ್ಮ ಸಂಪರ್ಕದಲ್ಲಿ ಇದ್ದಾರೆ. ಅವರು ಕೂಡ ಈಗ ತಮಗಾಗಿರ್ತಕ್ಕಂಥ ತೊಂದರೆಗಳನ್ನ ಖಂಡಿಸಿ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ನಾವು ಕೂಡ ಕೊಟ್ಟಿದ್ದೀವಿ ಸರ್. ಯಾಕೆ ಅವರು ಕೂಡ ಇವತ್ತು ತಾವು ಒಂದು ಕಾರ್ಖಾನೆಯ ಮುಂದ್ಗಡೆನೆ ಒಂದು ತಾವು ಮುಷ್ಕರನ್ನು ಹಮ್ಮಿಕೊಂಡಿದ್ದೀರಿ.
ಆ ಒಂದು ಈಗ ನೀವು ಎದುರಿಸುವಂಥ ಸಮಸ್ಯೆನ ಈ ರೈತ ಹಿತರಕ್ಷಣಾ ಪ್ಯಾನೆಲ್ನವರು ಎದುರಿಸ್ತಾ ಇದ್ದಾರೆ. ಅವರು ತಮ್ಮ ಜೊತೆ ಬಂದು ಒಂದು ಮುಷ್ಕರದಲ್ಲಿ ಭಾಗಿ ಆಗಬೇಕಿತ್ತಲ್ಲ ಸರ್? ಆಗ್ತೇವೆ ಅಂತ ಹೇಳ್ಯಾರ ಇನ್ನು ಮುಂದೆ. ಹಾಂ ಹಾಂ. ಅದು ನಮ್ದು ಇವತ್ತಿಗೆ ಮುಗ್ದಿಲ್ಲ. ಅದು ಹಾಂ. ನಾವು ಇನ್ನೂ ನಮ್ಗೆ ಉತ್ತರ ಎಲ್ಲಿವರೆಗೆ ಸಿಗುತ್ತೆ ಅಲ್ಲಿವರೆಗೆ ದಿನನಿತ್ಯ 10 ಗಂಟೆಯಿಂದ 4 ಗಂಟೆವರೆಗೆ ನಾವು ಹಿರೇರೆಡ್ಡಿಯವರ ಒಂದು ಪುತ್ಥಳಿ ಕೆಳಗಡೆ ನಾವು ಧರಣಿಯನ್ನು ಕೊಡ್ತೀವಿ. ಜಿಲ್ಲಾಧಿಕಾರಿಗಳು ಬಂದು ಅದು ಸ್ಪಷ್ಟತೆ ಕೊಡಬೇಕು. ಯಾಕಂದ್ರೆ ಮುಂದಿನೂ ಕೂಡ ಅನೇಕ ದಿನಗಳವರೆಗೆ ಚುನಾವಣೆ ಬರ್ತಾನೆ ಇರ್ತಾ ಇದೆ. ಹೌದು, ಸರಳೀಕರಣ ಆಗ್ಬೇಕು. ಬೈಪರ್ಕೇಶನ್ ಒಂದು ವೋಟರ್ ಲಿಸ್ಟ್ ಬೇಕೇ ಬೇಕು. ಯಾರೇ ಆಗಲಿ ಇವಾಗ ಯಾವುದೇ ಒಂದು ಪ್ಯಾನೆಲ್ ಒಂದು ಚುನಾವಣೆಗೆ ಸ್ಪರ್ಧಿಸಿದಾಗ ಅವ್ರಿಗೆ ಮತದಾರರು ಯಾವ್ಯಾವ ಊರಲ್ಲಿ ಎಷ್ಟು ಜನ ಇದ್ದಾರೆ, ಏನು ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ, ಯಾವ ಹಳ್ಳಿಲಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಇವಾಗ ಅಸೆಂಬ್ಲಿ ಎಲೆಕ್ಷನ್ ಬಂದರೂ ಕೂಡ ಒಂದು ಬೂತ್ ವೈಸ್ ಲಿಸ್ಟ್ ಇರುತ್ತೆ. ಹಾಂ ಸರ್, ಅಸೆಂಬ್ಲಿ ಎಲೆಕ್ಷನ್ ಬಂದರೂ ಬೂತ್ ವೈಸ್ ಲಿಸ್ಟ್ ಇರುತ್ತೆ. ಇದು ಬೂತ್ ವೈಸ್ ಬೇಡ, ಇದೊಂದು ಇದೊಂದು ಸಹಕಾರಿ ಸಕ್ಕರೆ ಕಾರ್ಖಾನೆ ಇರೋದ್ರಿಂದ ಷೇರ್ದಾರರು ಇವಾಗ ಒಂದು ವಿಲೇಜಲ್ಲಿ ಒಂದು ಹಳ್ಳಿನಲ್ಲಿ ಎಷ್ಟು ಜನ ಇರ್ತಾರೆ, ಎಷ್ಟು ಶೇರ್ ಹೋಲ್ಡರ್ಸ್ ಇದ್ದಾರೆ, ಆ ಒಂದು ಶೇರ್ ಹೋಲ್ಡರ್ಸಲ್ಲಿ ಯಾರು ತೀರ್ಕೊಂಡಿದ್ದಾರೆ, ಇವಾಗ ಒಬ್ರು ತೀರ್ಕೊಂಡ್ರೆ ಆ ಶೇರ್ ಯಾರ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ ಅದನ್ನ ಐಡಿಗಳೆಲ್ಲ ಮಾಡಿ ಅದು ಬೈಪರ್ಕೇಶನ್ ಆಗಲೇಬೇಕಲ್ಲ. ಹೌದು. ಈಗ ಅವ್ರಿಗೆ ಆದ್ರೂ ಪೋಸ್ಟ್ ಮಾಡ್ಲಿಕ್ಕೆ ಹಳ್ಳಿವಾರ ಪಟ್ಟಿ ಐದಾವ್ರಿ ಅವ್ರ ಹತ್ರ. ಅವನ್ ಬಿಟ್ಟು ಈಗ ಬೇರೆ ಫ್ಯಾಕ್ಟ್ರಿಗಳು ನೋಡ್ರಿ ವಿಲೇಜ್ ವೈಸ್ ಅದಾವ, ಇವ್ರು ಯಾಕೆ ಮಾಡ್ಕೋಬಾರ್ದು? ಇದಕ್ಕೆ ನೇರ ಹೊಣೆ ಯಾರಂತ ಹೇಳ್ಬೋದು ಸರ್? ಈಗ ತಾವು ಆಡಳಿತ ಮಂಡಳಿ ಇವತ್ತೇ ಇರ್ತಕ್ಕಂಥ MD ಅವರು ಅವರೇ ಹೊಣೆಗಾರರು. ಇದಕ್ಕೆ ಅವ್ರನ್ನ ಕೂಡಲೇ ಈ ತಕ್ಷಣದಿಂದ ಚುನಾವಣಾ ಒಂದು ಇದನ್ನು ಪ್ರಕ್ರಿಯೆಯನ್ನು ಪರಿಗಣಿಸಿ ಅವ್ರನ್ನ ಇಲ್ಲಿಂದ ತೆಗೆದು ಹಾಕ್ಬೇಕಂತ ನಾನು ಖಂಡಿಸ್ತಾ ಇದ್ದೇನೆ. ಜಿಲ್ಲಾಧಿಕಾರಿಗಳು ಅವ್ರ ಮನವಿ ಮಾಡ್ಕೋತಾ ಇದ್ದೇನೆ, ಅವ್ರನ್ನ ಕೂಡಲೇ ಇಲ್ಲಿಂದ ಎತ್ತಂಗಡಿ ಮಾಡಬೇಕು. ಇವಾಗ MD ಅವರ ಒಂದು ಅಜಾಗರೂಕತೆ ಅನ್ಬೋದು ಅಥವಾ ಇನ್ನೊಂದು ತಪ್ಪು ಅಂತ ಅನ್ಬೋದು ಸರ್. ಅಜಾಗರೂಕತೆ ಅಲ್ವೇ ಅಲ್ಲ, ಮೂಲ ಉದ್ದೇಶ ಏನು, ಇದು ಬೈಪರ್ಕೇಶನ್ ಲಿಸ್ಟ್ ಕೊಟ್ರೆ ಹೌದು ಪಾರದರ್ಶಕ ಚುನಾವಣೆ ನಡೆಯುತ್ತೆ, ಚುನಾವಣೆಯಲ್ಲಿ ತಮಗೆ ಬೇಕಾದಂತ ಪ್ಯಾನಲ್ ಬರೋದಿಲ್ಲ ಅನ್ನೋ ಭಯ. ಸಹಕಾರಿಯಾಗಿರ್ತಕ್ಕಂಥವ್ರು ಇದಾರ, ಅವ್ರು ಕೂಡ ತಾವು ಹೊಂದಾಣಿಕೆ ಇದಾರ ಅವರು. ಓಕೆ ಸರ್, ಹಿಂದಿನ ಒಂದು ಅವಧಿ ಒಳಗೂ ಕೂಡ ನಾವು ಕೊಟ್ಟಿದ್ದೇವೆ ನೋಡ್ರಿ. ಒಂದು ಎಕ್ಸಾಂಪಲ್ ಹೇಳ್ತೇನೆ, ತಮಗೂ ಗೊತ್ತೈತಿ, ಪತ್ರಿಕೆ ಒಳಗೂ ಬಂದಿತ್ತು, ತಮಗೂ ಕೂಡ ಸಂದರ್ಶನ ಕೊಟ್ಟಿದ್ದೀವಿ. ನಾವು ಮಾಹಿತಿ ಹಾಕಿನೊಳಗೆ ಅರ್ಜಿ ಹಾಕಿ ಕೇಳಿದ್ದೀವಿ. ಒಂದು ಕಾಫಿಗೆ 2 ರೂಪಾಯಿ ಕಾನೂನು ರೀತಿ ಐತಿ. ಅದನ್ನ 25 ರೂಪಾಯಿ ಅಂತ ತಿಳ್ಕೊಂಡು ನಮ್ಗೆ ಲೆಟರ್ ಕಳಿಸಿ 25 ರೂಪಾಯಿನ ತಗೊಂಡು ನಮ್ಮ ರಾಮನಗೌಡರು ಇದ್ದರು ನಮ್ಮ ಜೊತೆಲೆ ಕಳಿಸಿದ್ರೆ 25 ರೂಪಾಯಿಗೆ ಒಂದು ಕಾಪಿ ಹಂಗೆ 47,000 ರೂಪಾಯಿ ತೊಗೊಂಡು ನಾವು ಕಾಗದ ತೊಗೊಂಡಿವಿ. ಮುಂದೆ ಅದನ್ನು ಕೇಸ್ ಹಾಕಿ ನಾವು ಕೋರ್ಟಿಂದ ವಾಪಸ್ ಪಡ್ಕೊಂಡಿವಿ. ಇದು ಒಂದು ನಮ್ಮ ಹೋರಾಟದ ಜಯ. ಅದರಲ್ಲಿ ಮಾಡಿರ್ತಕ್ಕಂಥದ್ದು ಅನ್ಯಾಯ. ಇವರು MD ಅವರು ಇಂಥದ್ದು ರಿಕಾರ್ಡ್ಸ್ ಅದಾವ್ರಿ ಅವ್ರ ಹತ್ರ. ಈಗ ನಾವು ನೋಡ್ರಿ, ಒಬ್ಬರು ಮಹಿಳೆ ಏನೋ ಹೆಚ್ಚು ಕಮ್ಮಿ ಆಗಿರ್ತೈತಿ ಅಂತ ತಿಳ್ಕೊಂಡು ನಾವು ಇಲ್ಲಿವರೆಗೆ ಸುಮ್ಮಿದ್ದೀವಿ, ಇನ್ನು ಸುಮ್ಮಿರಂಗಿಲ್ಲ. ಅವನು ಕೂಡಲೇ ಎತ್ತಂಗಡಿ ಮಾಡಲೇಬೇಕು. ಇವಾಗ ತಾವು ಬೆಳಗ್ಗೆಯಿಂದ ಅಲ್ಲಿ ಒಂದು ಮುಷ್ಕರ ಮಾಡಿದಾಗ ಯಾವುದಾದ್ರೂ ಚುನಾವಣಾ ಅಧಿಕಾರಿಗಳು ತಮ್ಮನ್ನು ಸಂಪರ್ಕಿಸಿದ್ದಾರೆ. ಅವರು ಗಿರೀಶ್ ಯಾವಗಲ್ ಅಂತ ಅವರು ಸಹಕಾರ ಮಂಡಳಿ ಬಂದರು. ಅವ್ರು ಬರೋದ್ರೊಳಗೆ ನಾವು ನಮ್ಮ ಹೋರಾಟ ಸಿದ್ಧ ಇತ್ತಲ್ಲೇ ಬಂದಾಗ ಅವ್ರನ್ನ ಒಳಗೆ ಹೋಗ್ಲಾರ್ದಂಗೆ ತಡೆದು, ಯಾಕಂದರೆ ಇಂಥ ಒಂದು ನ್ಯೂನ್ಯತೆಗಳಿದಾವೆ, ಇವನ್ನೆಲ್ಲ ಸರಳೀಕರಣ ಮಾಡಿಕೊಂಡು ನೀವು ಚುನಾವಣೆ ನಡೆಸ್ರಿ, ಪಾರದರ್ಶಕ ಚುನಾವಣೆ ನಡಿಬೇಕು, ಯಾರಿಗೆ ಅನ್ಯಾಯ ಆಗಬಾರ್ದು, ಗೊಂದಲಗಳಾಗಬಾರ್ದು. ಯಾಕಂದರೆ ಒಬ್ರಿಗೊಬ್ರು ಗೊಂದಲ ಮಾಡ್ಕೊಂಡ್ರೆ ನೋಡ್ರಿ, ಇವತ್ತು ಯಾವುದೋ ಒಂದು ಏನೋ ಪ್ರಶ್ನೆ ಮಾಡ್ಬೇಕಂದ್ರೆ ನಾವು ಮಾಡೋರು ರೈತ ಸಂಘದವ್ರು, ಬೇರೆ ಯಾರೂ ಮಾಡಿಲ್ಲ. ಇವತ್ತು ಹಿಂದೂ ಕೂಡ ಇಲ್ಲಿ ಶಾಸಕರಾಗಿರ್ಬೋದು, ಯಾರೋ ಆಗಿರ್ಬೋದು, ಏನೋ ಒಂದು ಸಮಸ್ಯೆಗಳಾದಲ್ಲಿ ದಿಟ್ಟತನದಿಂದ ಕೇಳ್ತಕ್ಕಂಥವ್ರು ನಾವೇ. ಇವತ್ತು ಇಷ್ಟು ಜನ ಅಲ್ಲಿ ಸ್ಪರ್ಧಾಳುಗಳಾಗಿ ನಿಂತಾರ. ನಾನು ಯಾರನ್ನು ನೇರವಾಗಿ ಆಕ್ಷೇಪಣೆ ಮಾಡೋಂಗಿಲ್ಲ, ಯಾರೊಬ್ಬರು ಬಂದು ಪ್ರಶ್ನೆ ಮಾಡಿಲ್ಲ ಅವತ್ತ. ಅಲ್ಲ, ಯಾಕಂದರೆ ಇವಾಗ ತಾವು ಮೊದಲಿಂದನೂ ಈ ಒಂದು ಮತದಾನ ಹಕ್ಕಿಗಾಗಿರ್ಬೋದು, ಇನ್ನು ರೈತರ ಒಂದು ಸಮಸ್ಯೆಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ತಾವು ಹೋರಾಟದ ಮುಖಾಂತರನೇ ಅದಕ್ಕೆ ಒಂದು ಫಲವನ್ನು ಕಂಡ್ಕೊಂಡು ಬಂದಿದ್ದೀರ. ಯಾಕಂದರೆ ತಾವು ಕೂಡ ರೈತರ ಸಮಸ್ಯೆಗಳೇನನ್ನೋದು ತಮಗೆ ಗೊತ್ತು. ಆದ್ದರಿಂದ ತಾವು ರೈತರ ಪರವಾಗಿಯೇ ಮಾತಾಡ್ಕೊಂಡು ಬಂದಿದ್ದೀರಾ. ಹೋರಾಟದ ಮುಖಾಂತರನೇ ಪ್ರತಿಯೊಂದನ್ನು ತಾವು ಪಡ್ಕೊಂಡಿದ್ದೀರಾ. ಫ್ಯಾಕ್ಟ್ರಿ ವಿಚಾರದಲ್ಲಾಗಿರ್ಬೋದು, ಸರ್ಕಾರದಿಂದ ಬರುವಂಥ ಸವಲತ್ತುಗಳಾಗಿರ್ಬೋದು, ಎಲ್ಲದನ್ನು ಮಾಡ್ಕೊಂಡು ಬಂದಿದ್ದೀರಾ. ಇವಾಗ ಸಹಕಾರ ಮಂಡಳಿಯವರು ಬಂದು ತಮಗೆ ಆಶ್ವಾಸನೆ ಕೊಟ್ಟರು. ಇವಾಗ ಮುಂದೆ ಜಿಲ್ಲಾಧಿಕಾರಿಗಳು ಬಂದು ಚುನಾವಣೆಯನ್ನು ನಡೆಸಬೇಕಾ ಅಥವಾ ಮುಂದೂಡಬೇಕಾ? ಸರ್, ನಮ್ಮದು ಇದನ್ನು ಚುನಾವಣೆ ಏನು ನೋಟಿಫಿಕೇಶನ್ ಬಂತು ಆವಾಗಲಿಂದ ಇನ್ನೂ ನಮಗೆ ಬಂದಿರಲಿಲ್ಲ. ನಾವು
ವಿತಿನ್ 23 22ಕ್ಕೆ ದೆಹಲಿಯಿಂದ ಬಂದೀವಿ. 23ನೇ ತಾರೀಕೆ ಸಂಪರ್ಕ ಮಾಡಿದ್ವಿ ಯಾರಿಗೆ? ತಹಸೀಲ್ದಾರ್ ಸಾಹೇಬರು, ARCS ಮೇಡಮ್. ಹಾಂ ಈಗ ನಮ್ಮ ಇವರು MDನೂ ಅವರೇ ಇದ್ದಾರೆ, Okay. ARCS ಸಹಕಾರಿ ನಿಬಂಧಕರು ಅವರೇ ಇದ್ದಾರೆ. ಹಾಂ ಅವರನ್ನು ಕರೆಸಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಅವರೇ ಬರ್ತಾರ, ಸರಿ ಮಾಡ್ತಾರ ಅಂತ ಹೇಳಿದ್ರು. ಗಿರೀಶ್ ಯಾವಗಲ್ ಸಾಹೇಬರು ಕೂಡ್ಕೊಂಡು ಡಿಸ್ಕಷನ್ ಮಾಡಿದ್ದೀವಿ. ನೋಡ್ರಿ ಈ ರೀತಿ ಒಳಗೆ ಚುನಾವಣೆ ಮಾಡಕತ್ತೀರಿ, ಭಾಳ ಗೊಂದಲ ಆಗತ್ತ, ಹಾಂ ಹಾಂ ಬೇಡ ನೀವು ಮ್ಯಾಲೆ ಬರೀರಿ ಈ ಎಲ್ಲ ಸಮಸ್ಯೆಗಳನ್ನು, ನಾವು ರೈಟಿಂಗ್ನಾಗ ಕೊಡ್ತೀವಿ. ಇದನ್ನು ಇನ್ನೊಂದಿಷ್ಟು ಕಾಲಾವಕಾಶ ತಗೊಂಡು ಚುನಾವಣೆ ಮುಂದೂಡಿದ್ರೆ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳಕ್ಕೆ ಬರುತ್ತೆ. ನೋಡಿರಿ, ಇವತ್ತು ಯಾದವಾಡ ಕಾಲೇಜಿನೊಳಗೆ 25 ಹಾಲ್ಗಳು ಮಾತ್ರ ಇದ್ದಾವೆ. ನಮಗೆ ಇವತ್ತು 50 ಹಾಲ್ಗಳು ಬೇಕಾಗ್ಯಾವ, 50 ಬೂತ್ಗಳು ಮಾಡಕತ್ತಾರ. ಒಂದೊಂದ್ರೊಳಗೆ 2 ಮಾಡ್ತೇವೆ ಅಂತ ಹೇಳಕತ್ತಾರ. ಅಲ್ಲಿ ಇವತ್ತು 14ರಿಂದ 15,000 ಈ ವರ್ಷ ಮತದಾನ ಆಗ್ತಕ್ಕಂಥ ಸಾಧ್ಯತೆ ಐತಿ. ಇವತ್ತು ಕುತೂಹಲಕಾರಿ ಮತ್ತು ಇಷ್ಟು ರಂಗ್ ಏರೈತೆ ಅಂತ ನೀವು ಹೇಳಕತ್ತೀರಿ. ಅದೇ ನೀವು ಹೇಳ್ತಕ್ಕಂಥದ್ದು ಸಾರ್ವಜನಿಕರೆಲ್ಲ ನೀವು ನೋಡ್ತೀರಿ, ಅದನ್ನ ಹೇಳಕತ್ತೀರಿ, ಹೌದಾ? ತಾಲೂಕಿನಾದ್ಯಂತ ಇವತ್ತು ಫ್ರೆಶ್ ನ್ಯೂಸ್ ಅಂದ್ರೇನೆ ಧನಲಕ್ಷ್ಮಿ ಸಹಕಾರಿ ಕಾರ್ಖಾನೆ ಚುನಾವಣೆ, ಆಡಳಿತ ಮಂಡಳಿ ಚುನಾವಣೆ, 2 ಪ್ಯಾನಲ್ನವರು ಭರ್ಜರಿ ಒಂದು ಪ್ರಚಾರದಲ್ಲಿ ಭರ್ಜರಿ ತಾವು ಹಿಂದಿನ ಚುನಾವಣೆಯನ್ನು ನೋಡಿರಿ, ಎಷ್ಟು ಜನ ಕೂಡಿತ್ತ. ಇವತ್ತು ಈ ಚುನಾವಣೆ ಒಳಗೆ ಎಷ್ಟು ಜನ ಕೂಡ್ಬೋದು? ಅಲ್ಲಿ ಏನೈತಿ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಏನಿಲ್ಲ. ಇಂಥ ಸಂದರ್ಭದೊಳಗೆ ಅವನ್ನೆಲ್ಲ ಪರಿಗಣನೆ ತಗೊಂಡು ಆ ಬೂತ್ಗಳನ್ನ ವಿಂಗಡಣೆ ಮಾಡಿ ಶಾಂತಿಯುತವಾದಂಥ ಚುನಾವಣೆಯನ್ನು ನಡೆಸಿದ್ರೆ ಚಲೋ ಅಲ್ಲ, ಎಲ್ಲರಿಗೂ ಒಳ್ಳೇದು. ಈಗ ನೋಡಿ, ನಾಳೆ ಗಲಾಟೆ ಆಯ್ತಪ್ಪ ಅಂತಂದ್ರೆ ನಮ್ಮನ್ನ ಮುಂದೆ ಮಾಡಿ ಇಡ್ತಾರೆ. ರೈತ ಸಂಘದವ್ರು ಬಂದ್ರು, ಗಲಾಟೆ ಮಾಡಿದ್ರು, ಹಿಂಗಾತು ಹಂಗಾತು, ನಾವು ಕೇಸ್ ಹಾಕೊಳ್ಳೋದು. ಪೊಲೀಸರಿಗೆ ನೋಡ್ರಿ, ರೈತರಿಗೆ ಲಾಠಿ ಏಟು ಪೊಲೀಸರಿಂದ. ಇದು ಪ್ರತಿಯೊಂದು ಹೋರಾಟದಲ್ಲೂ ಇದು ನಮ್ಗೆ ಅನುಭವ ಐತಿ. ಅದಕ್ಕೆ ಆ ರೀತಿ ಆಗಬಾರ್ದು ಅಂತ ತಿಳ್ಕೊಂಡು ಆರಕ್ಷಕ ಅಧಿಕಾರಿಗಳು ಕೂಡ ನಾವು ಎಚ್ಚರಿಸಿದ್ದೇವೆ. ಪೂರ್ವಭಾವಿ ಈ ರೀತಿ ಸಮಸ್ಯೆಗಳಾಗ್ತಾವೆ ಸರ್, ಇದಕ್ಕೆ ತಾವು ಯಾವ ರೀತಿ ಇದನ್ನ ಮಾಡ್ತೀರಿ? ಈಗ ಅವತ್ತು ಅಸಿಸ್ಟೆಂಟ್ ಕಮಿಷನರ್ ಹೇಳ್ತಾರೆ, ಇವತ್ತು ಚುನಾವಣೆ ರಿಟರ್ನಿಂಗ್ ಆಫೀಸರ್ ನಾವು ಏನು ಕೊಟ್ಟಾರ ಅದರೊಳಗೆ ನಾವು ಚುನಾವಣೆ ನಡೆಸಲೇಬೇಕು. ಅದ ಏನು ಧನಲಕ್ಷ್ಮಿ ಕಾರ್ಖಾನೆ MD ಏನು ಕೊಟ್ರ ಅದ್ರೊಳಗೆ ಸರ್ಕಾರ ಚುನಾವಣಾ ಕಮಿಷನ್ ಏನು ಅವ್ರಿಗೆ ಚುನಾವಣಾ ನಡೆಸಲಿಕ್ಕೆ ಒಂದು ಅಧಿಕಾರ ಕೊಟ್ಟಾರಲ್ಲ, ಆ ವ್ಯಾಪ್ತಿಯೊಳಗನೆ ಅವ್ರು ಏನು ಕೊಟ್ಟದ್ರೊಳಗನೆ ನಾವು ಮಾಡಬೇಕಾಗತ್ತ. ಅಲ್ಲಲ್ಲ, ಇವಾಗ ಸರ್ಕಾರ ಒಂದು ಚುನಾವಣೆ ನಡೆಸೋಕೆ ಅವ್ರಿಗೊಂದು ಅಧಿಕಾರ ಕೊಟ್ಟಿದೆ, ನಿಜ, ಒಪ್ಕೊಳ್ಳೋಣ. ಆದ್ರೆ ಇಲ್ಲಿ ಇರುವಂತ ನ್ಯೂನತೆಗಳನ್ನ ಸರಿಪಡಿಸೋರು ಯಾರು ಒಂದು ರಿಟರ್ನಿಂಗ್ ಆಫೀಸರ್ ಬಂದಿರ್ತಾರೋ ಅವರು ಸರ್ಕಾರದ ಗಮನಕ್ಕೆ ಅಥವಾ ಒಂದು ಚುನಾವಣಾ ಆಯೋಗದ ಗಮನಕ್ಕೆ ತಂದು ನ್ಯೂನತೆಗಳನ್ನ ಸರಿಪಡಿಸ್ಬೇಕು. ಹೌದು, ಈ ಒಂದು ಆ ಕ್ಷೇತ್ರದೊಳಗೆ ಎಷ್ಟು ಜನ ಕೊಡ್ತಾರ, ನಾಳೆ ಗೊಂದಲ ಆತಂದ್ರೆ ಏನಾಗತ್ತೆ? ಮೊದಲೇ ನೋಡ್ರಿ, ಇವು ಕಾರ್ಡ್ ಮುಟ್ಟಿಲ್ಲ, ವೋಟಿಂಗ್ ಕಾರ್ಡ್. ಎಲ್ಲರೂ ಬರ್ತಾರೆ, ನನ್ನ ಕಾರ್ಡ್ ಮುಟ್ಟಿಲ್ಲ, ನಿನ್ನ ಕಾರ್ಡ್ ಮುಟ್ಟಿಲ್ಲ. ಇವತ್ತು ಒಂದು ಕಾನೂನಿನೊಳಗೈತಿ, ಚುನಾವಣಾ ಪ್ರಕ್ರಿಯೆ ಸ್ಟಾರ್ಟ್ ಆಗೋಕ್ಕಿಂತ ಮೊದಲ ಕಾರ್ಡ್ ಇಶ್ಯೂ ಬಿಡುಗಡೆ ಆಗಿರ್ಬೇಕು. ಇವು ಆಗಿಲ್ಲ. ಇವತ್ತಿಗೂ ರಿಕಾರ್ಡ್ ತೊಗೊಂಬಂದಿದ್ದೆ ನಾನು, ಇನ್ನೂ ಬಿಡುಗಡೆ ಆಗಾಕತ್ತವು. ಅರ್ಧ ಮುಟ್ಟವು, ಅರ್ಧ ಮುಟ್ಟಿಲ್ಲ. ಇದು ಕಾರ್ಡ್ಗಳು ಪ್ರತಿ 5 ವರ್ಷಕ್ಕೊಂದ್ಸತಿ ಚುನಾವಣೆ ಆಗುವಾಗಲೇ ಇಶ್ಯೂ ಆಗುತ್ತಾ ಅಥವಾ ಇಲ್ಲ ಸರ್, ಇದನ್ನೇನು ಪ್ರತಿ ವರ್ಷ ಕೊಡ್ಬೇಕಂತಿಲ್ಲ. ಈಗ ಹಿಂದೊಂದ್ಸಲ ಕೊಟ್ಟಾರ ಅವರು, ಎಲ್ಲರಿಗೂ ಕೊಟ್ಟಿಲ್ಲ. ಕೆಲವು ಜನರಿಗೆ ಕೊಟ್ಟಾರ, ಕೆಲವೊಂದು ಜನರಿಗೆ ಕೊಟ್ಟಿಲ್ಲ, ಅವರೇ ಒಪ್ಕೊಂಡಿದ್ದಾರೆ. ಆದ್ರೆ ಏನೈತಿ, 3 ಅವಧಿವರೆಗೂ ಇದು ಎಲ್ಲರಿಗೂ ಚುನಾವಣಾ ಹಕ್ಕು ಬಂದಿರಲಿಲ್ಲ. ಅವಾಗ ಹಿಂದೆ ಏನೈತ್ರಿ, ಚುನಾವಣಾ ಕಾರ್ಡ ತೊಗೊಂಬಂದು ಮತದಾನ ಮಾಡ್ಬೇಕಂತಿರ್ಲಿಲ್ಲ. ಈಗ ಅದನ್ನೊಂದು ಚುನಾವಣಾ ಕಮಿಷನ್ ಹೊಸ ಕಾನೂನು ಮಾಡೈತಿ, ಎಲ್ಲರಿಗೂ ಆಯಾ ಸಂಸ್ಥೆಯ ಗುರುತಿನ ಚೀಟಿ ಮುಖಾಂತರ ಚುನಾವಣೆ ನಡಿಬೇಕಂತ ತಿಳ್ಕೊಂಡ. ಅವ ಇವತ್ತು ಮಹತ್ವ ಪಡ್ಕೊಂಡವ. ನಮ್ಮ ಕಡೆ ಶೇರ್ ಸರ್ಟಿಫಿಕೇಟ್ ಅದಾವ, ಶೇರ್ ಸರ್ಟಿಫಿಕೇಟ್ ತೋರಿಸಿ ಹಾಕ್ತಿದ್ದೀವಿ. ಈ ಬರೀ ಶೇರ್ ಸರ್ಟಿಫಿಕೇಟ್ ತೋರಿಸಿ ಅದನ್ನು ಮತದಾನ ಹಾಕ್ತಕ್ಕಂಥದ್ದಿಲ್ಲ, ಕಾನೂನೊಳಗೆ ಕಾನೂನು ಬಾಹಿರ ಆಗ್ತೈತದ. ಈಗ ಅದನ್ನು ಕೂಡ ಅವಕಾಶ ಕೊಡ್ಬೇಕಂತ ಕೇಳಿವ್ರಿ ನಾವು. ಈಗ ಅದರದೇ ಆದಂಥ ಒಂದು ಚುನಾವಣಾ ಏನು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯದ್ದೇ ಒಂದು ಚುನಾವಣಾ ಗುರುತಿನ ಚೀಟಿ ಇದೆ. ಅದರ ಮುಖಾಂತರನೇ ಇವಾಗ ಯಾವುದೇ ಒಬ್ಬ ಷೇರುದಾರರು ಮತವನ್ನು ಚಲಾಯಿಸಬೇಕು. ಇವಾಗ ದಯವಿಟ್ಟು ಈ ಒಂದು ಯಾರೆಲ್ಲ ಅಧಿಕಾರಿಗಳು ಈ ಒಂದು ನ್ಯೂಸ್ ನೋಡ್ತಾ ಇದ್ದೀರಾ, ಎಸ್ಪೆಷಲಿ ರಿಟರ್ನಿಂಗ್ ಆಫೀಸರ್ ಪ್ರವೀಣ್ ಜೈನ್ ಆಗಿರ್ಬೋದು, ಬೆಳಗಾವಿ ಜಿಲ್ಲಾಧಿಕಾರಿ ಆದಂಥ ಮೊಹಮ್ಮದ್ ರೋಷನ್ ಅವರಾಗಿರ್ಬೋದು, ಇದೊಂದು ಸೀರಿಯಸ್ ಇಶ್ಯೂನೇ ಅಂತಲೇ ಹೇಳ್ಬೋದು. ಯಾಕಂದರೆ ಚುನಾವಣೆ ಏನು ಒಂದು ನಮ್ಮ ರಾಮದುರ್ಗ ತಾಲೂಕಿನ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಚುನಾವಣೆ ಕೇವಲ ಬೆರಳೆಣಿಕೆಯಷ್ಟು ದಿನಗಳು ಮಾತ್ರ ಬಾಕಿ ಇದ್ದು, ಆಲ್ರೆಡಿ ಇವತ್ತು ನಾಮಿನೇಷನ್ ಕೊನೆ ದಿನ. ಇನ್ನೇನು ನಾಳೆ ನಾಡಿದ್ದು ಸ್ಕೂಟ್ನಿ ಆಗುತ್ತೆ, ನಾಮಪತ್ರ ಹಿಂಪಡಿತಾರೆ, ಆಮೇಲೆ 2 ದಿನದಲ್ಲಿ ಚುನಾವಣೆ ಆಗುತ್ತೆ. ಆದರೂ ಸಹ ಇನ್ನೂ ಸಾಕಷ್ಟು ಒಂದು ಮತದಾರ ಪಟ್ಟಿಯ ತಯಾರಿಕೆಯಲ್ಲಾಗಿರ್ಬೋದು, ಚುನಾವಣಾ ಗುರುತಿನ ಚೀಟಿಯನ್ನು
ಹಂಚುವುದರಲ್ಲಿರ್ಬೋದು ಸಾಕಷ್ಟು ನ್ಯೂನತೆಗಳಿವೆ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ನ್ಯೂನತೆಗಳನ್ನು ಸೂಕ್ತ ಕ್ರಮ ವಹಿಸಿ ಒಂದು ಮತದಾನದ ನಿಜವಾದ ಮತದಾರರಿಗೆ ಮತದಾನದ ಹಕ್ಕನ್ನು ಕೊಡಿಸಿ ಒಂದು ಒಳ್ಳೆಯ ರೀತಿಯಲ್ಲಿ ಚುನಾವಣೆಯನ್ನು ನಡೆಸಬೇಕಂತ ನಾವು ನಮ್ಮ ವಾಹಿನಿಯ ಮುಖಾಂತರ ತಮ್ಮಲ್ಲಿ ಕಳಕಳಿಯ ವಿನಂತಿಯಾಗಿದೆ. ಸರ್, ಇವಾಗ ಇದೊಂದಾಯಿತು. ಇನ್ನು ನೆಕ್ಸ್ಟು, ತಾವು ತಮ್ಮ ಪ್ಯಾನಲಲ್ಲಿ ಎಷ್ಟು ಜನ ಆಲ್ರೆಡಿ ನಾಮಿನೇಷನ್ ಮಾಡಿದ್ದೀರಾ? ಇವತ್ತಿಗೆ ಆಲ್ರೆಡಿ ಅಧಿಕೃತವಾಗಿ ನಮ್ಮ ಕಡೆಯಿಂದ ಉಳಿದಿರ್ತಕ್ಕಂಥದ್ದು 13. ಒಟ್ಟು ನಮ್ಮ 16 ಸಂಖ್ಯೆ ಐತಿ. ಅದರೊಳಗೆ 2-3 ಮಂದಿ ಕಸ್ಕೊಂಡಾರ ಈಗ ಅವ್ರು. ಬೇರೆ ಒಂದು ಕಾಸ್ಟ್ಲಿಂದ ಹಿಡ್ಕೊಂಡು ನಮ್ಮ ಜಾತಿ ಒಳಗೆ ಒಬ್ಬರನ್ನ ಕೊಡಬೇಕಂತ ತೀರ್ಮಾನ ಮಾಡೀವಿ. ಆಲ್ರೆಡಿ ಒಬ್ರ ಕಡೆ ಕೊಟ್ಟಾರ. ನೀವು ದುಡ್ಡು ಕೊಟ್ರೆ ನಮ್ಮಂತೆ ನಿಂದ್ರಿ ಇರ್ಲಿಕ್ಕಂದ್ರೆ ಬಿಡ್ರಿ ಅಂತೇಳಿ ಹೆದರ್ದಾಗ ಅವ್ರು ನಮ್ಮ ಕಡೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಹಿಂಗೆ ಹೇಳ್ಯಾರ ಅಂತ ಉಳ್ದಾರ. ಇನ್ನೂ ಹಿಂದೆ ತಗೊಳ್ಳೋದಕ್ಕೆ ಸಮಯ ಐತಿ. ಅಲ್ಲಿವರೆಗೆ ಯಾರ್ಯಾರು ಬಂದು ಸೇರ್ತಾರ, ನಮ್ಗೆ ಒಂದು ಸಮಾನ ಮನಸ್ಕರ ಇದ್ರೆ ನಾವು ಕರ್ಕೊಂತೀವಿ. ಅಂದರೆ ಇವಾಗ 16 ಒಂದು ಏನು ಅಭ್ಯರ್ಥಿಗಳ ಕಣಕ್ಕೆ ಇಳಿಬೇಕಲ್ಲ, 18 ಐತ್ರಿ. ನಾವು 16 ಇಳಿಸ್ತಾ ಇದ್ದೇವೆ. ಒಂದು ಸಹಕಾರಿ ಸಂಘಗಳಿಂದ ಒಂದು ಐತ್ರಿ, ಒಂದು ಕ್ಷೇತ್ರ, ಅವ್ರದನ್ನು ಬಿಟ್ಟೇವಿ. ನಂತರ ಒಂದು ಹಿರರೆಡ್ಡಿ ಅವ್ರಿಗೆ ಒಂದು ಮತ, ಅವರು ಫೌಂಡರ್ ವಂಶಸ್ಥರಾಗಿರೋದ್ರಿಂದ ನಾವು ಮಾನವೀಯತೆಯಿಂದ ಅವ್ರಿಗೊಂದು ಮತವನ್ನು ನಾವು ಅಭಿಮಾನದಿಂದ ನಾವೆಲ್ಲರೂ ರೈತರು ಕೊಡೋನು, ಅವ್ರಿಗೆ ಇದಾಗಬಾರ್ದು ಅಂತಕ್ಕಂಥದ್ರಿಂದ ಒಂದು ಸ್ಥಾನವನ್ನು ಬಿಟ್ಟಿವಿ. ಉಳಿದ ಸ್ಥಾನಗಳನ್ನು ನಾವೆಲ್ಲ ತುಂಬಿಕೊಂಡಿದ್ದೀವಿ. 16 ತುಂಬಿಕೊಂಡಿವಿ. ಅದ್ರೊಳಗೆ ನಮ್ಗಳೇ ಇದ್ದವ್ರನ್ನ ಸ್ವಲ್ಪ ಹೊರಗೆ ಹೋಗ್ಯಾರ. ಅವರು ನಾಮಿನೇಷನ್ ಮಾಡಿದ್ದಾರೆ. ಅಧಿಕೃತವಾಗಿ ಇನ್ನು ಹೊಳೆ ಬಂದಿಲ್ಲ ನಮ್ಮ ಹತ್ರ. ಬರುವಂತ ನಿರೀಕ್ಷೆ. ಅದು ಇನ್ನು ಟೈಮ್ ಇದೆ. ಯಾಕಂದ್ರೆ ಇವಾಗ ನಾಮಪತ್ರ ಪರಿಶೀಲನೆ ಆಗಬೇಕು, ತದನಂತರ ಹಿಂಪಡೆಯೋಕೆ ಇರುತ್ತೆ. ಆ ನಂತರ ಫೈನಲ್ ಆಗಿ ಯಾರು ಕಣದಲ್ಲಿರ್ತಾರೆ, ತಮ್ಮ ಪ್ಯಾನಲ್ನಿಂದ ಎಷ್ಟು ಜನ ಕಣದಲ್ಲಿರ್ತಾರೆ, ಇನ್ನೆರಡು ಪ್ಯಾನಲ್ ಎಷ್ಟು ಜನ ಇರ್ತಾರೆ ಅನ್ನೋದು ಅದು ಅಧಿಕೃತ ಘೋಷಣೆ ಆಮೇಲೆ ಚುನಾವಣಾಧಿಕಾರಿಗಳು ಮಾಡ್ತಾರೆ. ಇವಾಗ ಪ್ರಚಾರದ ಒಂದು ವಿಷಯಕ್ಕೆ ಬಂದರೆ, ತಮ್ಮ ಒಂದು ರೈತ ಒಂದು ಹೋರಾಟಗಾರರ ಪ್ಯಾನಲಿಂದ ಪ್ರಚಾರ ಯಾವ ನಡೀತಾ ಇದೆ? ಹೌದಾ, ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು. ಅಪ್ರಿಸಿಯೇಟ್. ಯಾಕಂದರೆ ನಮಗೆ ಮುಂದೆ ಎದುರಿಗೆ ಬಂದಿರತಕ್ಕಂಥದ್ದು ಅದೇ ಇವತ್ತು. ಯಾಕಂದ್ರೆ ನಾವು ಯಾವುದೋ ಒಂದು ಹಳ್ಳಿಗೆ ಹೋಗ್ಬೇಕಾದ್ರೆ ನಾವು ಪೂರ್ವ ನಿಯೋಜಿತವಾಗಿ ಈ ಅಧಿಕಾರ ಪಡ್ಕೊಳ್ಳೇಬೇಕಂತಕ್ಕಂಥ ಲಾಲಸೆ ಒಳಗಿದ್ದವರಲ್ಲ. ಈ ಹೋರಾಟದ ಒಂದು ಇದರಿಂದ ನಮ್ಮ ರೈತರೆಲ್ಲರೂ ನೀವು ಅಭ್ಯರ್ಥಿ ಆದ್ರೆ ಚಲೋ ಆಗ್ತೈತಿ, ನಿಮ್ಮಂಥವ್ರು ಒಬ್ಬ ಹೋದ್ರೂ ಚಲೋ ಆಗ್ತೈತಿ ಮಾಡೋದು ಅಂತಕ್ಕಂಥ ಒಂದು ಇದ್ರ ಮ್ಯಾಗ ಜೋಶ್ ಮ್ಯಾಗ ನಾವು ಬಂದಿರತಕ್ಕಂಥವ್ರು. ಇವತ್ತು ವಿಲೇಜ್ ವಾರ ಗ್ರಾಮವಾರ ಪಟ್ಟಿಗಳು ಇಲ್ಲದ್ರಿಂದ ನಾವು ಸಂಪರ್ಕ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗೈತಿ. ಮತ್ತು ಇವು ಹೋರಾಟಗಳನ್ನ ಆಗ್ಯಾವ. ಇವೇನು ನ್ಯೂನ್ಯತೆಗಳದಾವಲ್ಲ, ಇವನ್ನ ಸರಿಪಡಿಸಬೇಕಂತಕ್ಕಂಥದ್ದು ನಾವು ಆರಿಸಿ ಬಿಡ್ಲಿ ಅಂತಕ್ಕಂಥ ಒಂದು ಇದು ಇಲ್ಲ ನಮ್ಗೆ. ಆ ನ್ಯೂನ್ಯತೆಗಳು ಸರಿಯಾದ್ರೆ ಸಾಕಾಗೈತಿ. ಇವತ್ತು ಜನ ಅದನ್ನು ನೋಡಿ ನಮ್ಮ ರೈತರ ಎಲ್ಲ ಮತದಾರ ಇವರು ಒಳ್ಳೆಯ ವಿಚಾರವಂತರದಾರ, ಇವ್ರ ಪೆನ್ನಲ್ಲಿಗೆ ನಾವು ಮತ ಹಾಕ್ಬೇಕಂತ ಅವ್ರು ಮನಸ್ಸಿದ್ರೆ ಹಾಕಲಿ. ಅದ್ಯಾಕೆ ನೀವು ಹಾಕ್ರಿ ಅಂತ ತಿಳ್ಕೊಂಡು ಅವ್ರಿಗೆ ಯಾವುದೇ ಆಸೆ ಆಮಿಷಗಳನ್ನು ನಾವು ಒಡ್ಡವರಲ್ಲ. ನಾವು ಮುಂದಿನ ದಿನಮಾನದೊಳಗೂ ನೋಡ್ರಿ, ನಾವು ಇದೇ ರೀತಿ ಒಳಗೆ ತಮ್ಮ ಮುಖಾಂತರನ ನಾವು ಮತ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಈಗ ಯಾಕೆ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ, ನಾನು ಇವತ್ತು ಈ ಸಂದೇಶ ಕೊಡ್ತಾ ಇದ್ದೀನಿ. ನಾನು ನಿಮ್ಮ ಮನೆಗೆ ಬಾಗಿಲಿಗೆ ಬಂದು ಹೋರಾಟಗಾರರಾಗಿ ಒಂದು ರೈತ ಹಿತಚಿಂತಕರಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ನಾವು ಮುಂದಿನ ದಿನಮಾನದೊಳಗೆ ರೈತರಿಗೆ ಯಾವುದೇ ಕಷ್ಟ ತೊಂದರೆಗಳೇ ಬರಲಾರ್ದಂಗೆ ನಾವು ನಡ್ಕೊಂಡು ಹೋಗ್ತೀವಿ. ಅದಕ್ಕೆ ತಮ್ಮ ಅತ್ಯಮೂಲ್ಯವಾಗಿರ್ತಕ್ಕಂಥ ಮತವನ್ನು ತಮಗೆ ಇಷ್ಟ ಇದ್ದರೆ ನಮಗೊಂದು ಮತ ಕೊಡ್ರಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ. ಒಳ್ಳೆ ತಮ್ಮ ವಿಚಾರಧಾರೆಗಳು ಒಳ್ಳೆ. ಸರ್, ಇನ್ನೊಂದು ವಿಚಾರ ಹೇಳ್ತೇನೆ ನಾ ಇವತ್ತು. ಹೇಳಿ. ಎಲ್ಲ ಮತದಾರ ಬಂಧುಗಳಿಗೂ ಕೂಡ ಹೇಳ್ತೇನೆ, ನಮಗೆ ಒಂದು ಸೇರಿಗೆ 1 ಕ್ವಿಂಟಲ್ ಸಕ್ಕರೆ ಕೊಡ್ತಾರೆ ಇವತ್ತು. ಹಿಂದಿನ ಪ್ಯಾನೆಲ್ ಅವರು ಪೂರ್ತಿ ಅನ್ಯಾಯ ಮಾಡ್ಯಾರ ಅಂತ ಹೇಳಕ್ ಹೋಗಂಗಿಲ್ಲ. ಸಾಕಷ್ಟು ಅಭಿವೃದ್ಧಿನೂ ಮಾಡ್ಯಾರ. ಕೆಲವೊಂದು ಲೋಪದೋಷಗಳಾಗಿರ್ತಾವ, ಆಗ್ಯಾವ, ಅವನು ಕೂಡ ತಿದ್ಕೋಬೇಕಾಗತ್ತ. ಯಾವ್ದೋಡ ಮಾದಪ್ಪನ ಇವತ್ತಿಗೂ ಅತ್ಯಂತ ಆತ್ಮೀಯತೆಯಿಂದ ಮಾತಾಡಿಸ್ತಾರ ನೋಡ್ರಿ. ನಾವು ಖಂಡಿಸ್ಬೇಕಾದದ್ದು ನಮ್ಮ ಹಕ್ಕು ಐತಿ ಸರ್. ಈಗ ಯಾರೇ ಆಗಿರ್ಲಿ, ತಪ್ಪನ್ನ ಎತ್ತಿ ತೋರಿಸದೇ ಇದ್ರೆ ಅದೇ ಒಂದು ದೊಡ್ಡ ಅನ್ಯಾಯ. ಹೌದಾ? ಹೌದು. ಕೆಲವೊಂದು ಸಂದರ್ಭದೊಳಗೆ ಅಂದ್ರು ಅವ್ರು, ನೋಡಪ್ಪ ನಿಮ್ಮಂಥ ಹೋರಾಟಗಾರ ಏನು ಮುಂದೆ ಬರ್ತಾರೋ ಇಲ್ವೋ, ನಿಮ್ಮಂಥವ್ರು ಇರೋದ್ರಿಂದ ನಾವು ಒಂದಿಷ್ಟು ತಪ್ಪು ತಡೆಗಳನ್ನ ತಿದ್ದುಕೊಂಡು ಹೋಗಾಕ ಚಲೋ ಆಗ್ತತಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತಕ್ಕಂಥ ಮಾತನ್ನು ಎಚ್ಚರಿಕೆ ನಡೆ ಕೂಡ ನೀವು ನೀಡ್ತೀರಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಅವರ ಮಾತಿಗೆ ನಾನು ಸ್ವಾಗತ ಕೊಡ್ತಾ ಇದ್ದೇನೆ. ಆದರೆ ಎಲ್ಲರಿಗೂ ಒಂದು ಅವಕಾಶ ಸಿಗದೇ ಇರ್ತಕ್ಕಂಥದ್ದು ಭಾಳ ಅನ್ಯಾಯ ಆಗೈತಿ.
ಈಗ ಒಂದು ಸೇರ್ದಾರಿಗೆ 1 ಕ್ವಿಂಟಲ್ ಸಕ್ಕರೆ ಕೊಡ್ತಾರೆ. ಅದರಲ್ಲಿ ನಮಗೆ ಉಳಿತಕ್ಕಂಥ ಲಾಭ ಹೊರಗಿನ ಮಾರ್ಕೆಟ್ಗಿಂತ ಒಂದು 1500-1800 ರೂಪಾಯಿ ಉಳಿತಾವೆ. 1800 ಇಂಟು ಪ್ರತಿ ವರ್ಷದ ಹಿಂಗೆ 5 ವರ್ಷಕ್ಕೊಮ್ಮೆ ಚುನಾವಣೆ ಬರ್ತೈತಿ. 5 ವರ್ಷದ ಲೆಕ್ಕ ಮಾಡೋಣ. ಈಗ 5 ವರ್ಷಕ್ಕೆ 9,000 ರೂಪಾಯಿ ಆಗುತ್ತೆ. 9,000 ರೂಪಾಯಿ ನಮ್ಮ ಒಂದು ಸೇರಿನಿಂದ 5 ವರ್ಷಕ್ಕೆ ಬರ್ತಕ್ಕಂಥ ನಮ್ಮ ಸೇರ್ದಾರಿಗೆ ಲಾಭ. ಏನ್ರಿ ನಿವ್ವಳ ಲಾಭ ಇದೆ, ಯಾವುದೇ ರೀತಿ ಖರ್ಚಿಲ್ಲದೆ ಖರ್ಚು ವೆಚ್ಚ ತೆಗೆದು ಲಾಭ. ನಾವು ಇವತ್ತು ಇದನ್ನ ಪರಿಗಣನೆ ಇಟ್ಕೊಂಡ ನಮ್ಮ ಶುಗರ್ ಫ್ಯಾಕ್ಟ್ರಿ ಪಾರದರ್ಶಕವಾಗಿ ಇರಬೇಕು, ಮುಂದೆ ಇನ್ನೂ ಉತ್ತಂಗಕ್ಕೆ ಹೋಗ್ಬೇಕು, ಯಾವುದೇ ರೀತಿ ಅನ್ಯಾಯ ಆಗಬಾರ್ದು, ಅಭ್ಯರ್ಥಿಗೂ ಕೂಡ ಖರ್ಚು ವೆಚ್ಚ ಆಗಿರಬಾರ್ದು. ಇವತ್ತು ನಾವು ಅಭ್ಯರ್ಥಿಗಳ ನೋಡ್ರಿ, ಒಬ್ಬ ಅಭ್ಯರ್ಥಿ 10 ಲಕ್ಷದಿಂದ ಹೆಚ್ಚು ಖರ್ಚು ಮಾಡಕತ್ತಾರ. ಈ ಖರ್ಚು ನಾವು 18 ಮಂದಿ ಆಯ್ಕೆ ಆಗಿ ಬರ್ತಾರೆ. ಅಲ್ಲಿ 18 ಮಂದಿ ಆಯ್ಕೆ ಆದಂಥ ಸಂದರ್ಭದೊಳಗೆ ಒಬ್ಬ 10 ಲಕ್ಷ ಹಿಡಿದ್ರು 1,80,00,000 ಆಯ್ತು. ಈ 1,80,00,000 ಎಲ್ಲಿ ತಕ್ಕೋತಾರೆ ಇವರು? ಮತದಾರರೇ ತಿಳ್ಕೊಬೇಕಿದನ್ನ. ಎಸ್, ಇದು ಇದು ನಿಜ. ಇದು ಯಾಕಂದ್ರೆ ಇದಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ತೀರಿ? ನಮ್ಮದೇ ದುಡ್ಡೆಲ್ಲ ತಕ್ಕೊಳ್ಳೋದವ್ರು ಏನು ಅವ್ರ ಮನೆಯಿಂದ ತೊಗೊಂಬಂದು ಖರ್ಚು ಮಾಡಿ ಅದ್ರಾಗೆ ರೈತರು ಒಳ್ಳೇದಾಗ್ಲಿ ಅಂತ ಬಿಡ್ತಾರ? ಯಾಕಂದರೆ ಯಾವುದೇ ಒಂದು ಚುನಾವಣೆ ಆದಾಗ ಹಣಕಾಸಿನ ವಿಚಾರ ಬಂದೇ ಬರುತ್ತೆ. ಆದರೆ ಸಹಕಾರ ಮಂಡಳಿ ಚುನಾವಣೆಯಲ್ಲಿ ಯಾವುದೇ ರೀತಿಯಾದ ಅನುದಾನ ಇರಲ್ಲ, ಏನಿರೋದಿಲ್ಲ. ಇವಾಗ ಒಂದೊಂದು ಅಭ್ಯರ್ಥಿನೂ ಇಷ್ಟೆಲ್ಲ ದುಡ್ಡುಗಳನ್ನ ಖರ್ಚು ಮಾಡಿದರೆ ಅದನ್ನ ರಿಕವರಿ ಹೇಗೆ ಮಾಡ್ತಾರೆ ಅನ್ನೋದನ್ನು ಒಂದು ಯಕ್ಷ ಪ್ರಶ್ನೆನೇ. ಈಗ ಅದಕ್ಕೆ ನಾವು ಎಡೆ ಮಾಡಿ ಕೊಟ್ರೆ ನಾಳೆ ಇದು ನಡೀತೈತಿ. ಇಂಥದನ್ನ ಹಿಂದೆ ಕೂಡ ನಾವು ಮಾಹಿತಿ ಪಡ್ಕೊಂಡು ಪ್ರಶ್ನೆ ಮಾಡಿದ್ದೀವಿ, ಕೇಸ್ಗಳು ಕೂಡ ಹಾಕಿದ್ದೀವಿ. ಈ ರೀತಿ ಯಾವುದೇ ರೀತಿ ವಿನಾಕಾರಣ ಖರ್ಚುಗಳನ್ನು ಹಾಕಬಾರ್ದು. ಏನೇನೋ ಹೆಸರು ಹೇಳ್ಕೊಂಡು ಹಾಕ್ತಾರೆ, ಅದು ನಮ್ಗೆ ಗೊತ್ತೈತೆ. ಆದ್ರೆ ಆ ರೀತಿ ಯಾರು ಹಾಕಬಾರ್ದು, ನಾವು ಕೂಡ ಆ ರೀತಿ ಮಾಡಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾವು ಇವತ್ತು ಪ್ರಮಾಣ ಮಾಡ್ತೀವಿ, ತಾವುಗಳು ಮತ ಹಾಕಬೇಕಾದ್ರೆ ಷೇರುದಾರರು ಒಬ್ಬರು ಸೌದತ್ತಿಯಿಂದ ಬರ್ತಾರೆ, ಬದಾಮಿಯಿಂದ ಬರ್ತಾರೆ ಅಂದ್ರೆ 300 ರೂಪಾಯಿ ಖರ್ಚಾಗುತ್ತೆ. 10 ರಿಂದ 12 ಜನ 15 ಜನ ಒಂದು ಟ್ರ್ಯಾಕ್ಸ್ ಒಳಗೆ ಹಿಡಿತಾರೆ. ಇಷ್ಟರು ಕೂಡ್ಕೊಂಡು ಒಂದು ಗಾಡಿ ತೊಗೊಂಬಂದು ಹಾಕಿ ಹೋದ್ರೆ 5 ವರ್ಷದ ಒಳಗೆ 9,000 ಲಾಭದೊಳಗೆ 300 ರೂಪಾಯಿ ಖರ್ಚು ಮಾಡಿದ್ರೆ ನ್ಯಾಯಯುತ ಮತದಾನವನ್ನು ನೀವು ಮಾಡ್ದಂಗಾಗತ್ತ. ಅಂಥ ಒಂದು ಮತದಾನವನ್ನು ನಮಗೆ ಮಾಡಲಿಕ್ಕೆ ಸಾಧ್ಯವಾ ಅಂತ ಕೇಳ್ತೇನೆ ನಾನು. ನಿಜವಾಗ್ಲೂ ತಮ್ಮ ಒಂದು ಏನು ಈ ಮತದಾನದ ವಿಚಾರದಲ್ಲಿ ತಾವೊಂದು ಏನು ಹೇಳಿದ್ರಿ, ಯಾಕಂದರೆ ಇವಾಗ ಸುಮಾರು 13 ವರ್ಷದಿಂದ ಸಕ್ಕರೆ ವಿತರಣೆ ಆಗ್ತಾಯಿದೆ. ಇವಾಗ ನೀವೇ ಹೇಳಿದ್ರಿ 1 ವರ್ಷಕ್ಕೆ 9,000, 5 ವರ್ಷಕ್ಕೆ 9,000, ಸಾರಿ 5 ವರ್ಷಕ್ಕೆ 9,000 ಇಂಟು 2 ಪೀರಿಯಡ್ ಹಿಡಿದ್ರು 18,000. ಅದು ಹೆಚ್ಚು ಕಡಿಮೆ 3 ಪೀರಿಯಡ್ ಅಂತ ಅನ್ಕೊಂಡ್ರು 27,000. ತಾವು ಶೇರ್ ತಗೊಂಡಾಗ ತಮ್ಮ ಶೇರಿನ ಮುಖಬೆಲೆ ಎಷ್ಟು? 5,000. ಅಂದ್ರೆ ತಾವು 27,000ದಲ್ಲಿ 5,000 ಶೇರ್ ದುಡ್ಡನ್ನ ತೆಗೆದ್ರು 22,000 ಲಾಭ ತಗೊಂಡಿರ್ತಾರೆ ಒಬ್ಬ ಮತದಾರ. ರಿಟರ್ನಿಂಗ್ ಬರ್ತೈತೆ ಅಂತಕ್ಕಂಥ ಭರವಸೆ ಕೂಡ ಐತಿ. ಒಳ್ಳೆ ರೀತಿ ಪ್ರತಿ ವರ್ಷ ಬರೋದೇ. ಇನ್ನೊಂದ್ ಮಾತು ಕೇಳ್ರಿ, 5,000 ಅವತ್ತಿನ ದಿವಸ ತುಂಬೇವಿ. ಅದನ್ನ ಹಿರೇರೆಡ್ಡಿ ಅವರು ಏನ್ ಮಾಡಿದ್ರು ಅವಾಗ, ಇದು ಡೈರೆಕ್ಟ್ ಇದ್ರಕಂತದ್ದು DCC ಬ್ಯಾಂಕಿಂದು, ಬ್ಯಾಂಕಿನ ಎಮ್ ಎಲ್ ಎ ಇದ್ರು. DCC ಬ್ಯಾಂಕಿನ ಉಪಾಧ್ಯಕ್ಷರು ನಮ್ಮ ತಾಲೂಕಿನವರೇ ಆದಂತ ಹೊಸಕೇರಿ ಗ್ರಾಮದ BS ಬೆಳವಣಿಗೆ ಅವರು ಇದ್ರು. ಅವ್ರ ಥ್ರೂ ಎಲ್ರಿಗೂ ಸೊಸೈಟಿ ಮುಖಾಂತರ ಲೋನ್ ಮಾಡಿದ್ರು. ಸಾಕಷ್ಟು ಬರಗಾಲ ಬೆಳೆದು ತುಂಬಕ್ಕಾಗ್ಲಿಲ್ಲ. ಅವಾಗ ಬಡ್ಡಿ ಭಾಳ ಇತ್ತು ಸೊಸೈಟಿದ. 5,000 ರೂಪಾಯಿನ ಒಂದು ಸೇರಿಗೆ 50-60 ಸಾವಿರವರೆಗೂ ತುಂಬಬೇಕು ಸರ್. ಕೆಲವೊಬ್ಬರಿಗೆ ಸೂಟುನು ಆಯ್ತು. ಅದೇ ನಾನು ಅದೇ ಹೇಳಕ್ ಬಂದೆ. ಸರ್ಕಾರದಾಗ ಕುಮಾರಸ್ವಾಮಿ CM ಆದ್ರು 2005-6ರಲ್ಲಿ. ಆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ 25,000ವರೆಗಿನ ಸಾಲನ ಮನ್ನಾ ಮಾಡಿದ್ರು. ಆ ಟೈಮಲ್ಲಿ ಎಷ್ಟೋ ಜನ ಸೇರಿಗೆ ಅಂತ ಏನೊಂದು ಇದ್ರೊಳಗೆ PKPS ಅಲ್ಲಿ ಏನೋ ಒಂದು ಸೇರಿಗೆ ಅಂತ ಲೋನ್ ಮಾಡಿಸಿದ್ರಲ್ಲ, ಅದು ಮೊದ್ಲಕ್ಕೆ ಒಂದು 10,000 ರೂಪಾಯಿವರೆಗೆ ಸೂಟ್ ಅದು. ಅಂತ ಸಂದರ್ಭದೊಳಗೆ ಇಂಥವೆಲ್ಲ ಸೂಟ್ ಆಗಿರ್ತಕ್ಕಂಥದ್ದು ಅದಾವ. ಕಡಿಮೆ ಭಾಳ ದುಡ್ಡು ತುಂಬಿದವ್ರು ಇದ್ದಾರೆ. ಅದಕ್ಕೆ ಉಳಿಸ್ಕೋಬೇಕಾದ್ರೆ ಅಷ್ಟೊಂದು ಕಷ್ಟಪಟ್ಟು ಉಳಿಸ್ಕೊಂಡಾರೆ. ಅದೇ ಇಲ್ಲ ನಿಜವಾಗ್ಲೂ. ಯಾಕಂದರೆ ನಾನು ಇನ್ನೊಂದು ವಿಷಯನ ಇಲ್ಲಿ ತಮ್ಮ ಮೂಲಕ ಆಗಲಿ ಎಲ್ರಿಗೂ ಏನೋ ಒಂದು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಷೇರುದಾರ ಏನಿದಾರಲ್ಲ ಅವ್ರಿಗೆ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ಸಾಮಾನ್ಯ ಜ್ಞಾನದ ಪ್ರಕಾರ ಎಷ್ಟೋ ಬೇರೆ ಬೇರೆ ತಾಲೂಕುಗಳಾಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ನೋಡ್ತೀವಿ ಸಹಕಾರಿ ರಂಗದಲ್ಲಿರುವಂಥ ಸಕ್ಕರೆ ಕಾರ್ಖಾನೆಗಳು ಕಣ್ಮುಚ್ಚಿ ಹೋಗಿಬಿಟ್ಟಿದೆ. ಯಾವುದಿಲ್ಲ, ಎಲ್ಲ ಮುಚ್ಚಿ ಹೋಗ್ಬಿಟ್ಟಿದೆ. ನಮ್ಮ ರಾಮದುರ್ಗ ತಾಲೂಕದಲ್ಲೂ ಒಂದು ಸಕ್ಕರೆ ಕಾರ್ಖಾನೆ ಆಲ್ರೆಡಿ ಮುಚ್ಚಿ ಹೋಗಿದೆ. ವಿಷಯದೊಳಗೆ ಇನ್ನೊಂದು ಹೇಳ್ತೀನಿ ನಾನು, ಭಾಳ ಚಲೋ ನೆನಪು ಮಾಡಿದ್ರಿ.
ನಮ್ಮ ತಾಲೂಕಿನಾಗ 2 ಶುಗರ್ ಫ್ಯಾಕ್ಟ್ರಿ ಅದಾವ್ರಿ. ಹೌದು. ನಮ್ದೆಂತ ಅದೃಷ್ಟ ನಮ್ಮ ರೈತರದ. ಅದ್ರೊಳಗೆ ನೋಡ್ರಿ ಬಂದ್ ಬಿದ್ದಿತ್ತು. ಅದನ್ನು ನಾವು ರೈತ ಹೋರಾಟಗಾರೆಲ್ಲ ಯಾರು ಬಸವಣ್ಣ ಕೆರಗಾರ ಆಗಿರ್ಬೋದು, ಇವರು ಸದಾಶಿವ ಮಾತ್ನವರು ಮತ್ತು ಉತ್ತೂರವರು ಅನೇಕ ರೈತರು ಕೂಡ್ಕೊಂಡು ಅದನ್ನು ಹೋರಾಟ ಮಾಡಿ ಅಸಿಸ್ಟೆಂಟ್ ಕಮಿಷನರ್ DC ಅವ್ರ ಮುಖಾಂತರ ಹೋಗಿ ಅದನ್ನು ಹೋರಾಟ ಮಾಡಿ ಉಳಿಸ್ಕೊಂಡೇವ್ರಿ. ಇವತ್ತು ಅದನ್ನು ಬಂದಾಗಿತ್ತದ ಬಂದಾಗಿತ್ತು. ಅದು ನೀವು ಮತ್ತೆ ತಾವು ರೈತರ ಮುಖಂಡರ ಹೋರಾಟದ ಫಲವಾಗಿ ಮತ್ತೆ ಇವಾಗ ಯಾರೋ ಒಬ್ಬರು ಓನರ್ಶಿಪ್ ಅಲ್ಲಿ ತಗೊಂಡಿದ್ದಾರೆ, ನಡೆಸ್ತಾ ಇದ್ದಾರೆ. ಒಂದು ನಮ್ಮ ತಾಲೂಕಿನ ರೈತರಿಗೆ ಒಂದು ಒಳ್ಳೆಯ ಸೌಭಾಗ್ಯದ ವಿಷಯ ಎನ್ಬೋದು. ಯಾಕಂದರೆ ಇವಾಗ ಒಂದೇ ಫ್ಯಾಕ್ಟ್ರಿಗೆ ಎಲ್ಲ ಕಬ್ಬನ್ನ ಸಾಕ್ಸೋಕ್ಕಾಗಲ್ಲ. ಯಾಕಂದರೆ 2 ಫ್ಯಾಕ್ಟ್ರಿ ಇದ್ದರೆ ಬೈಪರ್ಕೇಷನ್ ಆಗುತ್ತೆ. ಇವಾಗ ಎಲ್ಲ ಧನಲಕ್ಷ್ಮಿಗೆ ಹೋಗ್ಬೇಕಂತಂದ್ರೆ ಫ್ಯಾಕ್ಟ್ರಿ ಸಂಪೂರ್ಣ ಸೀಸನ್ ವರೆಗೂ ಕಬ್ಬು ನುಡಿಸ್ತಾ ಇದೆ. ಅಷ್ಟೊಂದು ಸಕ್ಕರೆ ನೋಡಿ ನಮ್ಮ ತಾಲೂಕು ಎಷ್ಟು ಅಭಿವೃದ್ಧಿ ಆಗತ್ತೆ ಇವಾಗ. ಇಡೀ ನಾನು ಅದನ್ನೇ ಹೇಳಕ್ ಬಂದಿರೋದು, ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು 18ರಿಂದ 20 ಫ್ಯಾಕ್ಟ್ರಿಗಳಿವೆ ಬೆಳಗಾವಿ ಜಿಲ್ಲೆಯಲ್ಲಿ. ಇದರಲ್ಲಿ ನಂಬರ್ 1 ಸ್ಥಾನ ಪಡೆದಿರೋದೇ ಕೋಆಪರೇಟಿವ್ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ. ಅಂದರೆ ಅದು ಅತಿಶೋಕ್ತಿ ಅಲ್ಲ. ಯಾಕಂದರೆ ಒಂದು ಬಿಲ್ ವೈಸ್ ಆಗಿರ್ಬೋದು, ಕ್ರಷಿಂಗ್ ಆಗಿರ್ಬೋದು, ಈ ಎಲ್ಲ ಒಂದು ವಿಷಯದಲ್ಲೂ ಪ್ರಥಮ ಸ್ಥಾನ ಪಡೆದಿದೆ. ಆದರೆ ಇದು ಎಲ್ಲ ಒಂದು ಷೇರುದಾರರು ಆವತ್ತಿನ ಸಂದರ್ಭದಲ್ಲಿ ಅವರು ಯಾರು ಫೌಂಡ್ರಿಗಳು ಹುಟ್ಟಾಕಿದಾರೋ, ಯಾರ್ಯಾರ ಹತ್ರ ಏನೇನು ಶೇರ್ ತೊಗೊಂಡು ಏನು ಮಾಡಿದಾರೋ ಅದೆಲ್ಲ ಅವರಿಗೆ ಈ ಒಂದು ಪ್ರತಿಫಲ ಕ್ರೆಡಿಟ್ ಅವ್ರಿಗೆ ಸಲ್ತತಿ. ಅದೇ ಅದು ಅವ್ರು ಅಷ್ಟ ಅಂತಕ್ಕಲ್ಲ, ಅವ್ರ ಜೊತೆಲೂ ಸಾಕಷ್ಟು ಸಹಪಾಠಿಗಳಿದ್ರು, ಅವರು ಮಾಡ್ಯಾರ. ಇವತ್ತು ನೋಡ್ರಿ ಏನು ಸಂವಿಧಾನವನ್ನು ಅಂಬೇಡ್ಕರ್ ಅವ್ರು ಬರ್ದಾರಂದ್ರೆ ಅವ್ರ ಹಿಂದೂ ಮಹಾನ್ ಮೇಧಾವಿಗಳು ಇದ್ರು. ಅವ್ರಿಗೂ ಕೂಡ ಅನ್ಯಾಯ ಮಾತಾಡೋದು ಬೇಡ. ಅವ್ರದ್ದು ಸಹಕಾರ ಕೋಆಪರೇಷನ್ ಐತಿ ಅದ್ರೊಳಗೆ, ಅವ್ರದ್ದು ನೆನೆಸ್ಕೊಳ್ಳೋಣ ನಾವು. ನಾನು ಇವಾಗ ಹೇಳಕ್ ಬಂದಿರೋದು ಇಷ್ಟೇ, ಇಂಥ ಒಂದು ಉತ್ತುಂಗದಲ್ಲಿರುವಂಥ ಸಕ್ಕರೆ ಕಾರ್ಖಾನೆನ ಏನೋ ಒಂದು ಹಣದ ಆಮಿಷ ಒಡ್ಡಿ ಏನೋ ಮಾಡಿ ಆಮೇಲೆ ಅದನ್ನು ಅದೇ ಖರ್ಚಿನ ಫ್ಯಾಕ್ಟ್ರಿಗೆ ಹಾಕಿ ಫ್ಯಾಕ್ಟ್ರಿನ ಮತ್ತೆ ಕೆಳಗಿಳಿಸುವಂಥ ಕೆಲಸಗಳಾಗಬಾರ್ದು. ಷೇರುದಾರರು ಪ್ರಬುದ್ಧರಾಗಿರಿ. ಯಾಕಂದರೆ ಮತದಾನ ಅನ್ನೋದು ಎಲ್ಲರ ಹಕ್ಕು. ಷೇರುದಾರರು ಪ್ರಬುದ್ಧರಾಗಿ ಇವತ್ತು ಯಾರು 10,000 ಕೊಡ್ತಾರೋ 5,000 ಕೊಡ್ತಾರೋ ಅದು ದುಡ್ಡಿನ ಆಮಿಷಕ್ಕೆ ಒಳಗಾಗದೆ ತಮಗೆ ಇಷ್ಟ ಆಗಿ ಯಾರು ಒಂದು ಈ ಪೆನಲ್ನಲ್ಲಿ ಅಂದರೆ ಈ ಒಂದು ಆಡಳಿತ ಮಂಡಳಿಯಲ್ಲಿ ನಮ್ಮವರು ಒಬ್ಬರು ಸದಸ್ಯರಿದ್ದರೆ, ಒಬ್ಬ ನಿರ್ದೇಶಕರಿದ್ದರೆ ಫ್ಯಾಕ್ಟ್ರಿಯಲ್ಲಿ ಇನ್ನೂ ಒಳ್ಳೆಯ ಕೆಲಸಗಳಾಗತ್ತೆ ಅಂತವ್ರು ನಿಮ್ಮ ಮನಸ್ಸಿಗೆ ಯಾರು ಬರ್ತಾರೋ ಅಂಥವ್ರಿಗೆ ನಿಸ್ಸಂಕೋಚವಾಗಿ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೇ ಮತ ಚಲಾಯಿಸ್ರಿ ಅಂತ ನಾವು ಕೂಡ ನಮ್ಮ ವಾಹಿನಿಯಿಂದ ಹೇಳ್ತೀವಿ. ಇನ್ನೊಂದು ಸರ್ ತಮ್ಮ ಮೂಲಕ ನಾನು ಮತದಾರರಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಈಗ ಸಾಕಷ್ಟು ಅಭಿವೃದ್ಧಿ ಹೊಂದ್ತಾ ಇದ್ದೇವೆ. ಹೌದು ಸರ್. ವಿವಿಧ ತಾಂತ್ರಿಕತೆಗಳು ಬರ್ತಾ ಇದ್ದಾವೆ ಕೃಷಿಕಿಗೆ. ಇಲ್ಲಿ ರಾಮದುರ್ಗದೊಳಗೆ ಒಂದು CBS ಸ್ಕೂಲ್ ಬೇಕಾಗಿತ್ತು ನಮಗೆ. ಹೌದು ಸರ್. ಎಲ್ಲರೂ ಮಾಡ್ತಾ ಇದ್ದಾರೆ. ಅದು ನಮ್ಮ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಿಂದ ಮಾಡಲಿಕ್ಕೆ ಸಾಧ್ಯ ಐತಿ. ಅದನ್ನೊಂದು ಮಾಡತಕ್ಕಂಥ ಉದ್ದೇಶ ನಮ್ಮದೈತಿ. ಇನ್ನೂ ಉತ್ತಮವಾಗಿರ್ತಕ್ಕಂಥ ಬೆಲೆಯನ್ನು ರೈತರಿಗೆ ಕೊಡಬೇಕಂತಕ್ಕಂಥ ಉದ್ದೇಶ ಐತಿ. ಇನ್ನೊಂದು ಈ ಕಡೆ ತೂಕ ಈ ಕಡೆ ದುಡ್ಡು, ಹಣವನ್ನು ATM ಟೈಪ್ ಹಣವನ್ನು ಬಿಡುಗಡೆ ಮಾಡ್ಬೇಕಂತಕ್ಕಂಥದ್ದು ಮಾಡ್ತೇವೆ ನಾವು. ಖಂಡಿತ ಕೆಲವೇ ದಿವಸದೊಳಗೆ ಮಾಡ್ತೇವೆ ನಾವು ಅದು. ಮತ್ತು ಇನ್ನೊಂದು ಈಗೇನು ಕ್ವಾಲಿಟಿ ಕಬ್ಬು ಬಂದಾಗ ಅವಗೂ ಒಂದೇ ರೇಟ್, ಕಳಪೆ ಕಬ್ಬು ಬಂದಾಗ ಅವಗೂ ಒಂದೇ ರೇಟ್. ಓಕೆ, ಇದನ್ನು ನಾವು ಬದಲಾವಣೆ ಮಾಡಬೇಕು. ಅವಾಗ ನಮ್ಮ ರೈತರು ಏನು ಮಾಡ್ತಾರ, ಒಳ್ಳೆ ಕಬ್ಬುಗಳನ್ನು ಬೆಳೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ನಾವು ಹೆಚ್ಚು ಅದಕ್ಕೆ ಪರೀಕ್ಷೆ ಯಂತ್ರ ಬರ್ತೈತಿ, ಆ ಯಂತ್ರವನ್ನು ಅಳವಡಿಸ್ತೀವಿ. ಅವಾಗ ಏನಾಗುತ್ತೆ, ಮಿಲ್ಕೋ ಟೆಸ್ಟ್ ಟೈಪ್ ಆ ಕಬ್ಬಿನಲ್ಲಿ ನುರಿಸಿ ಹಾಲು ಬಂದ ತಕ್ಷಣ ಅವ್ನು ಎಷ್ಟು ಟನ್ ಬಂತು ಅದರದ್ದು ರಿಸಲ್ಟ್ ಅಲ್ಲೇ ಅದ್ರ ಮೇಲೆ ಬೆಲೆ ಕೊಟ್ಬಿಡು. ಆ ಯೋಜನೆಗಳು ತುಂಬ ಒಳ್ಳೆಯದು. ಆ ರೀತಿ ಆದರೆ ಸಾಕಷ್ಟು ರೈತರು ಕೂಡ ಜಾಗೃತರಾಗ್ತಾರೆ. ಇದ್ರ ಜೊತೆಗೇನೆ ನಾನು ಒಳ್ಳೆ ಕಬ್ಬು ಕಳಿಸಿದ್ರೆ ನನಗೆ ಒಳ್ಳೆ ರೇಟ್ ಬರುತ್ತಲ್ಲ, ರೈತರು ಜಾಗೃತಿ, ಕಾಂಪಿಟೇಷನ್ ಬರ್ತದೆ. ಅವಾಗ ಆಸೆ ಬರ್ತೈತೆ, ಹೆಲ್ದಿ ಕಾಂಪಿಟೇಷನ್ ಪ್ರಾರಂಭ ಆಗುತ್ತೆ. ರಾಮದುರ್ಗ ತಾಲೂಕಿನಾದ್ಯಂತ ಹೆಲ್ದಿ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸರ್, ನೀವು ಹೇಳಿದ್ರಿ ಇವಾಗ CBSE ಸ್ಕೂಲ್ ಆಗಿರ್ಬೋದು. ಇನ್ನು ಇವಾಗ ಸರ್ ಆಡಳಿತ ಮಂಡಳಿಯಲ್ಲಿ ನಿಷ್ಪಕ್ಷಪಾತವಾಗಿ ಯಾರೋ ಒಂದು ದುಡ್ಡು ತಗೊಳ್ಳದೇನೆ ಆಡಳಿತ ಮಂಡಳಿಗೆ ಹೋದರೆ ಸಾಕಷ್ಟು ಲಾಭದಲ್ಲಿದೆ ಫ್ಯಾಕ್ಟ್ರಿ. ಲಾಭದಲ್ಲಿದೆ ಫ್ಯಾಕ್ಟ್ರಿ, ಸಾಲದಲ್ಲಂತೂ ಇಲ್ಲ, ಸಾಲದ ಸುಳಿಲಂತೂ ಇಲ್ಲ. ಫ್ಯಾಕ್ಟ್ರಿ ಲಾಭದಲ್ಲಿದೆ. ಪ್ರಬುದ್ಧ ಒಂದು ನಿರ್ದೇಶಕರುಗಳು, ಪ್ರಬುದ್ಧ ಒಂದು ಆಡಳಿತ ಮಂಡಳಿ ಬಂದರೆ CBSE ಸ್ಕೂಲ್ ಅಷ್ಟೇ ಯಾಕೆ ಸರ್, ಸಾಕಷ್ಟು ಯಾಕಂದ್ರೆ ಪ್ರಮುಖವಾಗಿರ್ತಕ್ಕಂಥ ರಸ್ತೆಗಳನ್ನ
ಫ್ಯಾಕ್ಟ್ರಿ ಮುಖಾಂತರನ ಮಾಡ್ಬೇಕ್ರಿ. ಹೌದು. ಫ್ಯಾಕ್ಟ್ರಿ ಪಕ್ಕದಲ್ಲೇ ರಸ್ತೆಗಳು ಸರಿ ಇಲ್ಲ, ಮತ್ತೊಂದು ಗಾಡಿ ಬಂದರೆ ಇನ್ನೊಂದು ಬಸ್ ಹೋಗೋಕ್ಕಾಗಂಗಿಲ್ಲ, ಅವನು ಕೂಡ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲ ಪ್ರತಿಯೊಂದೂ ಸರ್ ನಾನು ಅದೇ ಹೇಳಿದ್ನಲ್ಲ, ಪ್ರಬುದ್ಧ ಆಡಳಿತ ಮಂಡಳಿ ಹತ್ರ ಅಧಿಕಾರ ಇದ್ದಾಗ ಸಾಕಷ್ಟು ಇವಾಗ ರೈತರಿಗೆ ಮೇನು ಟ್ರಾನ್ಸ್ಪೋರ್ಟ್, ತಾವು ಬೆಳೆದಂಥ ಕಬ್ಬನ್ನು ಫ್ಯಾಕ್ಟ್ರಿ ಕಳಿಸ್ಬೇಕಂದ್ರೆ ಮೇನ್ ಟ್ರಾನ್ಸ್ಪೋರ್ಟ್ ಬೇಕಂದ್ರೆ ಒಳ್ಳೆ ರಸ್ತೆ ಬೇಕು. ಅದೇ ಇವಾಗ ರಸ್ತೆ ಅಭಿವೃದ್ಧಿನೂ ಮಾಡ್ಬೋದು, ಇಲ್ಲ ಸ್ಕೂಲ್ಗಳು ಮಾಡ್ಬೋದು, ಇನ್ನೂ ಬೇರೆ ಬೇರೆ. ಇವಾಗ ಬರೀ ಶುಗರ್ ಫ್ಯಾಕ್ಟ್ರಿ ಅಂದ್ರೆ ಬರೀ ಸಾಕಷ್ಟು ಲಾಭ ಸಿಗುತ್ತೆ. ಅದೇ ಬೈ ಪ್ರಾಡಕ್ಟ್ಗಳು ಸಾಕಷ್ಟಿದೆ. ಹೌದು, ಬೈ ಪ್ರಾಡಕ್ಟ್ಸ್ ಇದಾವು, ಅವೆಲ್ಲ ಮಾಡ್ಕೋಬಹುದು. ನಾವು ಫ್ಯಾಕ್ಟ್ರಿನ 12 ತಿಂಗಳು ನಡೆಸಬಹುದು. ಯಾಕಂದ್ರೆ ಈಗ ಜೋಳ ಬಂದೈತಿ, ಇದನ್ನೆಲ್ಲ ತೆಗಿಲಿಕ್ಕೆ ಈ ಕಡೆ ಭಾಗ ಹೋದ್ರೆ ಮಲಪ್ರಭಾ ಕೆನಾಲ್ ದಂಡೆಗಳಿಗೆಲ್ಲ ನಾವು ಜೋಳ ದಂಡೆಗಳನ್ನ ಬೆಳೆದ್ರೆ ಅದರಿಂದನೂ ಇದನ್ನೆಲ್ಲ ಆಗುತ್ತೆ. 12 ತಿಂಗಳು ಫ್ಯಾಕ್ಟ್ರಿ ಇನ್ನೂ ಹೆಚ್ಚಿನ ಲಾಭದೊಳಗೆ ಹೋಗುತ್ತೆ. ಈ ಭಾಗದಲ್ಲಿ ಸಾಕಷ್ಟು ಜೋಳ ಬೆಳಿತಾರೆ ಸರ್. ನರಗುಂದ ಬಾರ್ಡರ್ ಏನಿದೆಯಲ್ಲ ಅಲ್ಲಿ ಸಾಕಷ್ಟು ಕೆಲವೊಂದು ತಳಿಗಳು ಬಂದವ್ರೀಗ ಅತಿ ಉತ್ತಮವಾಗಿರ್ತಕ್ಕಂಥ ಇದನ್ನೆಲ್ಲ ಉತ್ಪಾದನೆ ಆಗ್ತೈತೆ ಅದ್ರೊಳಗೆ. ಸರಿ ಸರ್, ಇವಾಗ ಇಷ್ಟೆಲ್ಲ ನಾವು ದೀರ್ಘವಾಗಿ ಚರ್ಚಿಸಿದ್ವಿ. ಫೈನಲಿ ಮತ್ತೆ ನಾವು ಬ್ಯಾಕ್ ಟು ಇಲೆಕ್ಷನ್ಗೆ ಬರೋಣ. ಯಾಕಂದರೆ ಇವಾಗ ಬಿಸಿ ಚರ್ಚೆ ಇರೋದೇನೆ ಇಲೆಕ್ಷನ್ನು. ಅಭಿವೃದ್ಧಿಗಳನ್ನ ನಾವು ಯಾವುದೋ ಒಂದು ಆಡಳಿತ ಮಂಡಳಿ ಬಂದ ಮೇಲೆ ಬೇಕಾದರೆ ಅವ್ರನ್ನ ಎಲ್ಲ ಕರೆಸ್ಕೊಂಡು ಇನ್ನೊಂದು ಸತಿ ಆ ವಿಷಯಗಳನ್ನ ಮಾತಾಡೋಣ. ಬ್ಯಾಕ್ ಟು ಇಲೆಕ್ಷನ್ ಬಂದಾಗ ಈ ಒಂದು ಚುನಾವಣಾ ವಿಚಾರವಾಗಿ ಒಂದು ಸಹಕಾರ ಮಂಡಳಿ ಏನು ಒಂದು ಇದು ಧನಲಕ್ಷ್ಮಿ ಸಹಕಾರಿ ಕಾರ್ಖಾನೆಯ ಒಂದು ಆಡಳಿತ ಮಂಡಳಿ ಚುನಾವಣೆ ವಿಚಾರದಲ್ಲಿ ತಾವು ಫೈನಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇವಾಗ ಸರ್ ಈಗ ಸಾಕಷ್ಟು ವರ್ಷಗಳಿಂದ ಅಲ್ಲೇ ಇರ್ತಕ್ಕಂಥ ನ್ಯೂನ್ಯತೆಗಳನ್ನು ಖಂಡಿಸಿಕೊಂಡು ಅದು ಹೋರಾಟಕ್ಕೆ ಪ್ರತಿಫಲವನ್ನು ಕಂಡುಕೊಂಡದ್ದು ಖುಷಿ ಐತೆ. ಎಸ್ ಸರ್. ಭಾಳ ಜನ ನಮ್ಗೆ ಸಹಕಾರ ಕೊಟ್ಟಾರ, ಅವ್ರಿಗೆಲ್ಲ ಸಹಕಾರ ಬಾಹ್ಯವಾಗಿ ಕೊಟ್ಟಿದ್ದಾರೆ. ಮೊಬೈಲ್ ಮುಖಾಂತರ ವಾಟ್ಸಾಪ್ಗಳಲ್ಲಿ ಸಂದೇಶಗಳನ್ನು ಕೊಟ್ಟಾರ. ಕೆಲವೊಬ್ರು ಏನು ಮಾಡ್ತಾರೆ, ಭಯ ಪಟ್ಕೊಂಡು ಮುಂದೆ ಬರೋದಿಲ್ಲ, ಹಿಂದೆ ನಿಂತ್ಕೊಂಡು ಬೆಂಬಲ ಕೊಟ್ಟಾರ. ಅವ್ರಿಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಂದು ಒಬ್ಬಂದೇ ಹೋರಾಟ ಅಲ್ಲ, ನಮ್ಮ ರಾಮಣ್ಣಗೌಡ್ರದ್ದು ಅಷ್ಟೇ ಅಲ್ಲ, ಇನ್ನೊಬ್ರದ್ದು ಅಲ್ಲ, ನಮ್ಮ ಸಂಘಟನೆ ಅಷ್ಟ ಅಂತ ಹೇಳಂಗಿಲ್ಲ. ಟೋಟಲಿ ಭಾಳ ನಮ್ಗೆ ಹಿಂದಿನಿಂದ ಸಹಕಾರ ಕೊಟ್ಟಂಥವ್ರು ಅದಾರ, ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಮುಂದೆ ಕೂಡ ನಾನು ಇವತ್ತು ಕೊನೆಯದಾಗಿ ವಿನಂತಿಸ್ಕೊಳ್ಳೋದು, ಯಾವುದೇ ರೀತಿ ಆಮಿಷಕ್ಕೆ ಒಳಗಾಗದೆ ತಮ್ಮದೇ ಖರ್ಚಿನಿಂದ ಬಂದು ಮತವನ್ನು ಚಲಾಯಿಸಿ ಹೋದರೆ ನಿಮ್ಮ ಆತ್ಮಕ್ಕೂ ಶಾಂತಿ, ನಮಗೂ ಒಂದು ಒಳ್ಳೆಯ ಆಡಳಿತ ನಡೆಸಲಿಕ್ಕೆ ಪೂರಕವಾಗತ್ತಾ. ನೋಡ್ರಿ, ನಾವು 10 ಲಕ್ಷ ಗಟ್ಟಲೆ ಖರ್ಚು ಮಾಡಿ ಚುನಾವಣೆ ಮಾಡೋದನ್ನೇ ಇಲ್ಲ. ನಮಗೆ ಬೇಕಾದ್ರೆ ಅವರು ಪ್ರೀತಿಯಿಂದ ಮತ ಹಾಕಿ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ರೆ ಅವರ ಸೇವೆಯನ್ನು ನಾವು ಅತ್ಯಂತ ದೇವರ ಸೇವೆ ಅಂತ ತಿಳ್ಕೊಂಡು ನಾವು ಮಾಡ್ತೀವಿ. ಇಲ್ಲ ಅಂದರೂ ಕೂಡ ಪ್ರೀತಿಯಿಂದ ನಮ್ಮ ಮನೆಗೆ ಹೋಗ್ತೀವಿ, ಯಾರ ಮೇಲೂ ನಾವು ಬೇಜಾರು ಮಾಡ್ಕೊಳಕ್ಕೆ ತಯಾರಿಲ್ಲ. ಆದರೆ ನಾನು ಈ ಹೋರಾಟಕ್ಕೆ ಅವರೆಲ್ಲರೂ ಬೆಂಬಲಿಸ್ತಾರ ಅಂತಕ್ಕಂಥ ಒಂದು ಭರವಸೆ ಐತಿ. ನೋಡಿದ್ರಲ್ಲ ವೀಕ್ಷಕರೇ, ಹಾಗೆ ನಾನು ಪರ್ಟಿಕ್ಯುಲರ್ ಆಗಿ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಷೇರುದಾರರಿಗೆ ಶಂಕರಗೌಡ ಸರ್ ಮನದಾಳ ಮಾತು ಅವ್ರು ಹೇಳಿದ್ದಾರೆ. ನಾನು ಹೇಳೋದನ್ನೇ, ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೇನೆ ತಾವು ಒಂದು ನಿಷ್ಪಕ್ಷಪಾತವಾಗಿ ಯಾವುದೇ ಒಂದು ದುಡ್ಡು ಮತ್ತೊಂದು ವಗೇರೆ ತಗೊಳ್ದೇನೆ ತಮ್ಮ ಮತದಾನದ ಹಕ್ಕನ್ನು ಒಂದು ತಮಗೆ ಇಷ್ಟ ಬಂದ ವ್ಯಕ್ತಿಗೆ ಚಲಾಯಿಸಿದ್ದೇ ಆದಲ್ಲಿ ತಮ್ಮ ಶೇರ್ಗೂ ಒಂದು ವ್ಯಾಲ್ಯೂ, ಮುಂದೆ ಫ್ಯಾಕ್ಟ್ರಿಗೂ ಒಳ್ಳೆಯದು. ಯಾಕಂದರೆ ತಾವು ಒಂದು ಯಾವುದೇ ಆಮಿಷ ಒಳಗಾಗದೇ ಮತ ಚಲಾಯಿಸಿದರೆ ಫ್ಯಾಕ್ಟ್ರಿಗೆ ಒಳ್ಳೆಯದು. ಫ್ಯಾಕ್ಟ್ರಿ ಇದ್ದರೆ ನೀವಿರ್ತೀರಿ, ನೀವಿದ್ದರೆ ಫ್ಯಾಕ್ಟ್ರಿ ಇರುತ್ತೆ. ಇದು ಒಂಥರ ಒಂದು ನಾಣ್ಯದ 2 ಮುಖ ಇದ್ದಂಗೆ. ಇಷ್ಟು ಹೇಳಿ ನಾವು ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ದಿನನಿತ್ಯದ ಸುದ್ದಿಗಾಗಿ ನೋಡ್ತಾ ಇರಿ JBM TV ರಾಮದುರ್ಗ. ನಮಸ್ಕಾರ.